ನಮಸ್ತೆ ಎಲ್ಲರಿಗೂ ರಚನಾ ಸ್ಟಾರ್ ಅವ್ರಿಗೆ ಆತ್ಮೀಯವಾದ ಸ್ವಾಗತ. ಯಾರ್ಯಾರು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿದ್ದೀರಾ ನಿಮ್ಮೆಲ್ಲರಿಗೂ ತುಂಬ ಹೃದಯದ ಧನ್ಯವಾದಗಳು. ಹಾಗೂ ಫಸ್ಟ್ ಟೈಮ್ ನನ್ನ ಚಾನಲ್ನ ನೋಡ್ತಾ ಇರೋರಿಗೂ ಸ್ವಾಗತ. ನನ್ನ ಚಾನಲ್ನ ನೋಡ್ತಾ ಇದ್ದೀರಾ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಆ್ಯಂಡ್ ಪಕ್ಕದಲ್ಲಿರೋ ನೋಟಿಫಿಕೇಷನ್ ಬೆಲ್ನ ತಪ್ಪದೆ ಕ್ಲಿಕ್ ಮಾಡಿ, ಸೊ ದಟ್ ನಾನು ವೀಡಿಯೋಸ್ನ ಅಪ್ಲೋಡ್ ಮಾಡಿದಾಗ ನಿಮಗೆ ಯಾವುದೇ ಥರದ ವೀಡಿಯೋಸ್ ಮಿಸ್ ಆಗೋದಿಲ್ಲ. ಆ್ಯಂಡ್ ಇವತ್ತಿನ ವಿಷಯ ಏನಿರುತ್ತೆ ಅಂದರೆ, ನಿಮ್ಮ ಹಾಗೂ ಆ ವ್ಯಕ್ತಿ ಮಧ್ಯದಲ್ಲಿ ಯಾವುದೇ ಕನೆಕ್ಷನ್ ಇರಲಿ, ಆ ಕನೆಕ್ಷನ್ ಅಥವಾ ರಿಲೇಷನ್ಶಿಪ್ಪಿನ ಒಂದು ಜರ್ನಿ ಹೇಗಿರುತ್ತೆ ಅಥವಾ ಏನು ಆಗಬಹುದು ಅನ್ನೋದು ಈ ಒಂದು ರೀಡಿಂಗ್ ಆಗಿರುತ್ತೆ. ಸೊ ಒಂದನ್ನು ದಯವಿಟ್ಟು ಗಮನಕ್ಕೆ ತಗೊಳ್ಳಿ. ಇದು ಜನರಲ್ ರೀಡಿಂಗ್ಸ್ ಆಗಿರೋದ್ರಿಂದ ಬಹುಶಃ ಇದು ಕೆಲವರಿಗೆ ಕೆಲವೊಂದು ಹಂತ, ಕೆಲವೊಂದು ಪಾರ್ಟ್ ಅವರಿಗೆ ಅನ್ವಯ ಆಗಬಹುದು ಅಥವಾ ಅದು ಅವರ ಒಂದು ಜೀವನದಲ್ಲಿ ಆಗ್ತಾಯಿದೆ ಅಂತ ಅನಿಸ್ಬಹುದು. ಆ್ಯಂಡ್ ಇನ್ನು ಕೆಲವರಿಗೆ ಅದು ಕಂಪ್ಲೀಟಾಗಿ ಸರಿ ಹೊಂದಲೇ ಹೋಗಬಹುದು. ಸೊ ಆ ಒಂದು ಕಾರಣಕ್ಕೆ ಇಲ್ಲಿ ನಾನು 3 ಪೈಲ್ಸ್ನ ಇಡ್ತಾ ಇದ್ದೀನಿ. ಸೊ 3 ಪೈಲಲ್ಲಿ ಒಂದು ಪೈಲ್ ನಿಮಗೆ ಕನೆಕ್ಟ್ ಆಗಿಲ್ಲ ಅಂದರೆ ಇನ್ನೂ 2 ಪೈಲ್ಸ್ ಇರುತ್ತೆ. ಸೊ ಅದರಲ್ಲಿ ನೀವು ಚಾಯ್ಸ್ ಮಾಡ್ಕೋಬೋದು. ಸೊ ಪೈಲ್ಸ್ನ ನಾನು ಹೇಳಿಬಿಡ್ತೀನಿ. ಮೊದಲನೇದಾಗಿ ರೇನ್ಬೋ ಬ್ರೇಸ್ಲೆಟ್, ಎರಡನೇದು ಅಮೆಥಿಸ್ಟ್ ಪೆಂಡೆಂಟ್, ಹಾಗೂ ಮೂರನೇದು ಈವಿಲ್ ಐ ರಿಂಗ್. ಸೊ ನಿಮ್ಮ ವೀಡಿಯೋಸ್ನ ಪಾಸ್ ಮಾಡಿ, ಮೆಡಿಟೇಟ್ ಮಾಡಿ ಆ್ಯಂಡ್ ದೆನ್ ನಿಮ್ಮ ಪೈಲ್ನ ಚಾಯ್ಸ್ ಮಾಡ್ಕೊಳ್ಳಿ. ಇಫ್ ಅಟ್ ಆಲ್ ನಿಮಗೆ ಇಬ್ಬರು ವ್ಯಕ್ತಿ ಇದ್ದಾರೆ ಅಥವಾ ಮಲ್ಟಿಪಲ್ ಜನ ಇದ್ದಾರೆ ಅಂದರೆ ಬೇರೆ ಅವರಿಗೆ ಬೇರೆ ಪೈಲ್ಸ್ನ ನೀವು ಚಾಯ್ಸ್ ಮಾಡ್ಕೊಬಹುದು. ಸೊ ಮೊದಲನೇದಾಗಿ ನಾವು ನಮ್ಮನ್ನು ಕೇಳೋಣ ಆ್ಯಂಡ್ ದೆನ್ ವಿಲ್ ಸ್ಟಾರ್ಟ್. ದಯವಿಟ್ಟು ನಿಮ್ಮ ಲೈಫಲ್ಲಿ ಯಾರ ವ್ಯಕ್ತಿಗಳು ನಿಮ್ಮನ್ನು ತುಂಬ ಪ್ರೀತಿ ಮಾಡ್ತಾ ಇದ್ದಾರೆ, ನಿಮಗೆ ಟೈಮ್ ಕೊಡ್ತಾ ಇದ್ದಾರೆ ಅಂದರೆ ಆ ವ್ಯಕ್ತಿನ ಯೂಸ್ ಮಾಡ್ಕೊಬೇಡಿ. ಓಕೆ, ಸೊ ಯಾರನ್ನೂ ನೀವು ಸಿಕ್ಕಾಕ್ಸಿ ಅಥವಾ ಅವರು ನನ್ನ ಕಂಟ್ರೋಲಲ್ಲಿದ್ದಾರೆ ಅಂದ ಮಾತ್ರಕ್ಕೆ ಅವ್ರು ಕಂಪ್ಲೀಟಾಗಿ ನಿಮ್ಮ ಕಂಟ್ರೋಲಲ್ಲಿ ಇರೋದಿಲ್ಲ. ಅವ್ರು ಇಷ್ಟ ಇರುತ್ತೆ ಅಂತ ಮಾತ್ರ ಅವ್ರು ನಿಮ್ಮ ಕಂಟ್ರೋಲಲ್ಲಿ ಇರ್ತಾರೆ ಹೊರತು ನಿಮ್ಮ ಪ್ರೀತಿಗಾಗಿ, ನಿಮ್ಮ ಕಾಳಜಿಗಾಗಿ ಇರ್ತಾರೆ ಹೊರತು ನಿಮ್ಮ ಮೇಲೆ ಅವರಿಗೆ ಅಂಧವಿಶ್ವಾಸ ಇದೆ ಅಥವಾ ಏನೋ ಒಂದಿದೆ ಅಂತಲ್ಲ, ಅಟ್ರಾಕ್ಷನ್ ಇದೆ ಅಂತಲ್ಲ. ಸೊ ಒಳ್ಳೆಯ ವ್ಯಕ್ತಿಗಳನ್ನು ಕಳ್ಕೊಬೇಡಿ. ಕಳ್ಕೊಂಡಾಗ ಆಗುವ ಆಘಾತ ತುಂಬ ದೊಡ್ಡದು. ಸೊ ಯಾರನ್ನು ದಯವಿಟ್ಟು ಡೋಂಟ್ ಟೇಕ್ ಎನಿಬಡಿ ಫಾರ್ ಗ್ರ್ಯಾಂಟೆಡ್. ಯಾರನ್ನೂ ಸಹ ಅವರ ಪ್ರೀತಿಯಾಗಿರಬಹುದು ಅಥವಾ ಅವರು ತೋರಿಸೋ ಒಂದು ಕಾಳಜಿಯಾಗಿರ್ಬೋದು ಅಥವಾ ಯಾವುದೇ ಥರದ ಬೈಗುಳ ಇರಬಹುದು. ಸೊ ಅದನ್ನು ತುಂಬ ಗ್ರ್ಯಾಂಡೆಡಾಗಿ ತೊಗೊಬೇಡಿ. ನಾಳೆ ಒಂದಿನ ಅವರು ಬೈಯೋದನ್ನು ನಿಲ್ಲಿಸಿದ್ರೆ ನೀವು ತಪ್ಪು ದಾರಿಗೆ ಹೋಗೋದನ್ನು ಯಾರೂ ನಿಲ್ಸೋಕ್ಕಾಗೋದಿಲ್ಲ. ಸೊ ದಯವಿಟ್ಟು ಯಾರು ಏನು ಹೇಳ್ತಾ ಇದ್ದಾರೆ ಅಥವಾ ಮಾರ್ಗದರ್ಶನ ಕೊಡ್ತಾ ಇದ್ದಾರೋ ಅದರ ಕಡೆ ಗಮನ ಕೊಡಿ. ಒನ್ಸ್ ಆ ಟೈಮ್ ಹೋಯಿತು ಅಥವಾ ಮನುಷ್ಯರು ಹೋದರು ಅಂದರೆ ಮತ್ತೆ ನಿಮಗೆ ಸಿಗೋದಿಲ್ಲ. ಸೊ ಇನ್ನೊಂದು ಮೆಸೇಜ್ ತುಂಬ ಸ್ಟ್ರಾಂಗಾಗಿ ಬರ್ತಾ ಇದೆ. ನೀವು ಯಾವ್ದಾರ ತಪ್ಪು ದಾರಿಯನ್ನು ತುಳಿತಾ ಇದ್ದೀರಾ ಆ್ಯಂಡ್ ನಿಮಗೆ ಗೊತ್ತಾಗ್ತಾ ಇದೆ ಇದು ನನ್ನ ದಾರಿ ಅಲ್ಲ ಅಂತ, ದಯವಿಟ್ಟು ಹೆಜ್ಜೆನ ಹಿಂದೆ ತಗೊಳ್ಳಿ. ಇಟ್ ಈಸ್ ನೆವರ್ ಲೇಟ್ ಅಂತಾರೆ. ಯಾವತ್ತು ಯಾವ ಟೈಮು ನಮಗೆ ನಮ್ಮ ತಪ್ಪಿನ ಅರಿವಾಗುತ್ತೆ ಅದೇ ಸರಿಯಾದ ಟೈಮ್ ನಮಗೆ ಶುರುವಾಗುತ್ತೆ. ಸೊ ತುಂಬ ಜನಕ್ಕೆ ದುಡ್ಡು ಬರೋದಿದೆ, ಸ್ಟಕ್ ಮನಿ ಬರೋದಿದೆ, ಅಥವಾ ನೀವು ಎಲ್ಲರ ದುಡ್ಡನ್ನು ಕಳ್ಕೊಂಡಿದ್ದೀರಾ, ಯಾರಿಂದ ನಾವು ಮೋಸ ಹೋಗಿದ್ದೀರಾ ಅಂದರೆ ಖಂಡಿತ ನಿಮಗೆ ಆ ದುಡ್ಡು ಸಿಕ್ಕೇ ಸಿಗುತ್ತೆ. ಯಾಕಂದರೆ ಪರಿಶ್ರಮದ ದುಡ್ಡು ಎಲ್ಲೂ ಹೋಗೋದಿಲ್ಲ. ಅದು ಅವ್ರು ಕೊಟ್ಟಿಲ್ಲ ಅಂದ್ರೂ ಬೇರೆ ರೂಪದಲ್ಲಿ ನಿಮಗೆ ಖಂಡಿತ ವಾಪಸ್ ಸಿಕ್ಕೇ ಸಿಗುತ್ತೆ ಅನ್ನೋದನ್ನು ಹೇಳ್ತಾ ಇದ್ದಾರೆ. ಸೊ ನಿರಾಶಿತರಾಗಬೇಡಿ. ಸೊ ಇದು ಮೆಸೇಜ್ ಇತ್ತು. ಸೊ ನೆಕ್ಸ್ಟ್ ನಾವು
ನಮ್ಮ ಪೈಲ್ಸಿಗೆ ಹೋಗೋಣ. ಸೊ ಮೊದಲನೇ ಪೈಲು, ರೈನ್ಬೋ ಬ್ರೇಸ್ಲೆಟ್ನ ಯಾರು ಚಾಯ್ಸ್ ಮಾಡಿದ್ದೀರಾ, ಸೊ ಈ ಪರ್ಸನ್ ಬಗ್ಗೆ ನಿಮಗೆ ಬಹಳಷ್ಟು ಹೋಪ್ಸ್ ಇದೆ, ಹೋಪ್ಸ್ನ ಕಳ್ಕೊಂಡಿಲ್ಲ ನೀವು. ಬಹುಶಃ ಏನೇ ಏರುಪೇರು ಬಂದ್ರೂ ಈ ಮನುಷ್ಯನ ಬಗ್ಗೆ ನಿಮಗೆ ಪಾಸಿಟಿವ್ ಆ್ಯಟಿಟ್ಯೂಡೇ ಜಾಸ್ತಿ ಇದೆ. ಸಾಮಾನ್ಯವಾಗಿ ತುಂಬ ಜನ ಇವ್ರ ಬಗ್ಗೆ ನೆಗೆಟಿವ್ ಹೇಳಿರಬಹುದು ನಿಮಗೆ, ಅಥವಾ ನೆಗೆಟಿವ್ ಫೀಲಿಂಗ್ಸ್ ನಿಮಗೆ ಆಗಿರಬಹುದು, ಅನುಭವಗಳಾಗಿರ್ಬೋದು. ಆದರೂ ಕೂಡ ನೀವು ಈ ಕನೆಕ್ಷನ್ ಬಗ್ಗೆ ತುಂಬ ಸ್ಟ್ರಾಂಗ್ ಆಗಿದ್ದೀರಾ ಆ್ಯಂಡ್ ಸ್ಟ್ರಾಂಗ್ ಫೀಲಿಂಗ್ಸ್ ಇದೆ. ಬಟ್ ನೋಡೋಣ. ಓಕೆ, ಸೊ ವಿಘ್ನೇಶ್ವರ, ಏಂಜಲ್ಸ್, ಯೂನಿವರ್ಸ್, ನಿಮ್ಗೇನಾರ ಡಿಸ್ಟರ್ಬೆನ್ಸ್ ಇದ್ದರೆ ದಯವಿಟ್ಟು ನನ್ನನ್ನು ಕ್ಷಮಿಸಿ. ಓಕೆ, ಇವರ ಕನೆಕ್ಷನ್ ಬಗ್ಗೆ ದಯವಿಟ್ಟು ತಿಳಿಸಿ. ಇವರ ಕನೆಕ್ಷನ್ ಪಾಯಿಂಟ್ ನಂಬರ್ 1, ಯಾರು ರೈನ್ಬೋ ಬ್ರೇಸ್ಲೆಟ್ನ ಚಾಯ್ಸ್ ಮಾಡಿದ್ದಾರೋ ವಿಘ್ನೇಶ್ವರ, ಏಂಜಲ್ಸ್, ಯೂನಿವರ್ಸ್, ಪ್ಲೀಸ್ ದಯವಿಟ್ಟು ಇವರ ಕನೆಕ್ಷನ್ ಬಗ್ಗೆ ತಿಳಿಸಿ. ವಿಘ್ನೇಶ್ವರ, ಏಂಜಲ್ಸ್, ಯೂನಿವರ್ಸ್, ದಯವಿಟ್ಟು ಪಾಯಿಂಟ್ ನಂಬರ್ 1, ರೈನ್ಬೋ ಬ್ರೇಸ್ಲೆಟ್ನ ಯಾರು ಚಾಯ್ಸ್ ಮಾಡ್ಕೊಂಡಿದ್ದಾರೋ ಅವರ ಕನೆಕ್ಷನ್ ಬಗ್ಗೆ ದಯವಿಟ್ಟು ತಿಳಿಸಿ. ಫಸ್ಟ್ ಒನ್ ಆಕ್ಯುಪೇಷನ್, ಎರಡನೇದು ಪಾವರ್ಟಿ ಹಾಗೂ ಮೂರನೇದು ಮೆಸೇಜ್. ಸೊ ತುಂಬ ಜನಕ್ಕೆ ಪ್ರಾಬಬಲಿ ಪರ್ಸನ್ ನಿಮ್ಮನ್ನು ವರ್ಕ್ ಪ್ಲೇಸಲ್ಲಿ ಸಿಕ್ಕಿರಬಹುದು, ಅಥವಾ ನೀವು ಕೆಲ್ಸಕ್ಕೆ ಹೋಗ್ಬೇಕಾದ್ರೆ ಅಥವಾ ಅವ್ರ ಕೆಲ್ಸಕ್ಕೆ ಹೋಗ್ಬೇಕಾದ್ರೆ ಸಿಕ್ಕಿರಬಹುದು, ಅಥವಾ ನೀವು ಇಂಡಿಪೆಂಡೆಂಟ್ ಇದ್ರಿ, ಅಥವಾ ಯಾರೂ ಫ್ಯಾಮಿಲಿ ಇರಲಿಲ್ಲ ಆ ಟೈಮಲ್ಲಿ ಬಹುಶಃ ಈ ಪರ್ಸನ್ ನಿಮ್ಮನ್ನು ಭೇಟಿಯಾಗಿರಬಹುದು. ಆ್ಯಂಡ್ ಇಲ್ಲಿ ನಿಮ್ಮ ಕನೆಕ್ಷನ್ ಇಲ್ಲಿ ಏನು ಅನ್ನಿಸ್ತಾ ಇದೆ ಅಂದರೆ, ನೀವು ನಿಮ್ಮ ಪಾಡಿಗೆ ನಿಮ್ಮ ಕೆಲಸನ ಮಾಡ್ತಾ ಇದ್ದೀರಾ, ನಿಮ್ಮ ಜೀವನ ನಡೀತಾ ಇದೆ, ಅವ್ರ ಪಾಡಿಗೆ ಅವ್ರ ಜೀವನ ನಡೀತಾ ಇದೆ. ಎಲ್ಲೋ ಒಂದು ಕಡೆ ನಿಮ್ಮಿಬ್ಬರ ಮಧ್ಯದಲ್ಲಿ ಮಿಸ್ಅಂಡರ್ಸ್ಟ್ಯಾಂಡಿಂಗ್ಸ್ ಆಗಿರಬಹುದು, ಅಥವಾ ಫ್ರೆಂಡ್ಸ್ಗಳೇನೋ ಹಚ್ಕೊಟ್ಟಿರಬಹುದು, ಅಥವಾ ಯಾರೋ ಥರ್ಡ್ ಪಾರ್ಟಿಯಿಂದ ನಿಮ್ಮಿಬ್ಬರ ಮಧ್ಯದಲ್ಲಿ ಭಿನ್ನಾಭಿಪ್ರಾಯಗಳು ಬಂದಿರಬಹುದು, ಅಥವಾ ಈ ಪರ್ಸನ್ ನಿಮ್ಮಿಂದ ದೂರ ಸರಿದಿರಬಹುದು. ಓಕೆ, ಬಟ್ ಇಲ್ಲಿ ತುಂಬ ಸ್ಟ್ರಾಂಗಾಗಿ ಏನು ಬರ್ತಾ ಇದೆ ಅಂದರೆ, ಈ ಪರ್ಸನ್ ಜೊತೆ ನಿಮ್ಮ ಬ್ರೇಕಪ್ ಆಗಿರಬಹುದು, ಅಥವಾ ಏನೋ ಒಂದು ನಡೀದಲ್ಲೇ ಇರಬಹುದು. ಸೊ ಇಲ್ಲಿ ವರ್ಕೌಟ್ ಆಗ್ತಾ ಇದೆ, ನಿಮಗೆ ಗುಡ್ ನ್ಯೂಸ್ ಬರ್ತಾ ಇದೆ ಅನ್ನೋದನ್ನು ಹೇಳ್ತಾ ಇದ್ದಾರೆ. ಓಕೆ, ಹ್ಯಾಸ್ ಟವರ್ ಕ್ಲಾರಿಟಿ. ಎಸ್, ಸೊ ಕೆಲವೊಂದು ಸತಿ ಏನಾಗುತ್ತೆ ಅಂದರೆ, ಕನೆಕ್ಷನ್ಗಳಲ್ಲಿ ಟವರ್ ಅಂದರೆ ಸಪ್ರೇಷನ್ ತುಂಬ ಬೇಗ ಬರುತ್ತೆ. ಆ್ಯಂಡ್ ಆ ಸಪ್ರೇಷನ್ ಏನಕ್ಕಾಯಿತು, ನಾನೇನು ತಪ್ಪು ಮಾಡಿದ್ದೀನಿ ಅನ್ನೋ ಅರಿವೇ ಇರೋದಿಲ್ಲ. ಸೊ ಕೆಲವೊಂದು ಸತಿ ಜನ ಹೇಗೆ ನಮ್ಮಿಂದ ಡಿಟ್ಯಾಚ್ ಆಗ್ತಾರೆ ಅಂದರೆ, ನಮ್ಮ ತಪ್ಪಿದ್ರೂ ಅದನ್ನು ಎಕ್ಸ್ಪ್ಲೇನ್ ಮಾಡ್ದಲೇ ಡಿಟ್ಯಾಚ್ ಆಗ್ತಾರೆ. ಆ್ಯಂಡ್ ಇನ್ನು ಕೆಲವರಿಗೆ ಅದರ ಅರಿವಿರುತ್ತೆ, ಹಾಗಾಗಿ ಅವರು ಡಿಟ್ಯಾಚ್ ಆಗ್ತಾರೆ. ಬಟ್ ನಿಮ್ಮ ಕನೆಕ್ಷನಲ್ಲಿ ಪ್ರಾಬಬಲಿ ನಿಮಗೆ ಗೊತ್ತಿಲ್ಲದಲೇ ಇಲ್ಲಿ ಕನೆಕ್ಷನ್ ಎಲ್ಲೋ ಒಂದು ಕಡೆ ಸಪ್ರೇಷನಲ್ಲಿ ಇದ್ದೀರಾ ಅಂತ ಅನ್ನಿಸ್ತಾ ಇದೆ. ಸೊ ನಿಮ್ಮ ಪರ್ಸನ್ ಚಾಯ್ಸಲ್ಲಿದ್ದರು, ಸೊ ಆ ಚಾಯ್ಸನ್ನು ಅವರು ಬೇರೆ ಕಡೆ ಮಾಡ್ಕೊಂಡಿದ್ದಾರೆ. ಸೊ ಅದ್ರ ಬಗ್ಗೆ ನಿಮಗೆ ಕ್ಲಾರಿಟಿ ಸಿಗ್ತಾ ಇದೆ. ಆ್ಯಂಡ್ ಬಹುಶಃ ಈ ಪರ್ಸನ್ ನಿಮ್ಮನ್ನು ಭೇಟಿ ಆಗಲಿಕ್ಕೆ ಬರಬಹುದು. ಒಂದು ನಿಮ್ಮ ಕೆಲಸದ ಇದರಲ್ಲಿ ಬರ್ಬೋದು, ಅಥವಾ ನೀವು ನಿಮ್ಮ ಫ್ರೆಂಡ್ಸ್ ಜೊತೆ ಇದ್ದಾಗ, ಅಥವಾ ನಿಮ್ಮ ಫ್ರೆಂಡ್ಸ್ ಥ್ರೂ ಈ ಪರ್ಸನ್ ನಿಮ್ಮನ್ನು ಭೇಟಿ ಆಗಲಿಕ್ಕೆ ಬರ್ಬೋದು, ಅಥವಾ ಅವರು ನಿಮ್ಮ ಫ್ರೆಂಡ್ಸ್ ಕಡೆಯಿಂದ ಏನಾರ ಒಂದು ಮೆಸೇಜನ್ನ ನಿಮಗೆ ಕಳಿಸ್ಬೋದು. ಆ್ಯಂಡ್ ಆ ಮೆಸೇಜ್ ತುಂಬ ಪಾಸಿಟಿವ್ ಆಗಿರುತ್ತೆ. ಆ್ಯಂಡ್ ನೀವು ಭೇಟಿ ಆಗೋದಿದೆ ಇಲ್ಲಿ. ಓಕೆ, ಸೊ ಮೇಯ್ನಾಗಿ ಈ ಕನೆಕ್ಷನ್ನು ಎಲ್ಲೋ ಒಂದು ಕಡೆ ಗುಡ್ ಟರ್ಮ್ಸಲ್ಲಿದೆ. ಓಕೆ, ಸೊ 3s ಬಹಳ ಇದೆ ಈ ಒಂದು ಪೈಲಲ್ಲಿ. ಆ್ಯಂಡ್ ಈ ಪರ್ಸನ್ನು ಬಹುಶಃ ಚಾಯ್ಸ್ ಮಾಡಿರೋದು ಅವರ ವರ್ಕ್, ಹಾಗೂ ಯಾರೋ ಒಬ್ಬ ಫಿಮೇಲ್ ಅವರಿಗೆ ಏನನ್ನ ಆರ್ಡರ್ ಕೊಟ್ಟಿದ್ದಾರೋ ಅದನ್ನು ಅವ್ರು ಫಾಲೋ ಮಾಡಿದ್ದಾರೆ. ಪ್ರಾಬಬಲಿ ಈ ಪರ್ಸನ್ನು ಯಾವುದೋ ಕಂಟ್ರೋಲಲ್ಲಿದ್ದರು. ಇಟ್ ಕ್ಯಾನ್ ಬಿ ಮದರ್ ಇನ್ ಲಾ ಅಥವಾ ಏನೇ ಇರಬಹುದು. ಸೊ ಅವರ ಕಂಟ್ರೋಲಲ್ಲಿ ಅವರಿದ್ದಾರೆ, ಆ್ಯಂಡ್ ಅವರ ಮಾತನ್ನು ಇವರು ತುಂಬ ಕೇಳೋ ಹಾಗಿರಬಹುದು. ಸೊ ಹಾಗಾಗಿ ಅವರು ಆ ಡಿಸಿಷನ್ಸ್ನ ಅವರ ಪರವಾಗಿ ತೊಗೊಂಡಿದ್ದಾರೆ, ಬಿಕಾಸ್ ಅವ್ರು ಸ್ಟ್ರಾಂಗ್ಲಿ ಅವ್ರನ್ನ ನಂಬ್ತಾರೆ. ಸೊ ಅವ್ರು ಏನೇ ಹೇಳಿದ್ರೂ ಒಳ್ಳೆಯದಕ್ಕೆ ಹೇಳ್ತಾರೆ, ಅಥವಾ ಅವರಿಂದ ಒಳ್ಳೆಯದೇ ನನ್ನನ್ನು ಇದು ಮಾಡ್ತಾರೆ ಅನ್ನೋದಿರ್ಬೋದು. ಬಟ್ ನಿಮ್ಮ ಪರ್ಸನ್ ಫೀಲಿಂಗ್ಸ್ ಏನಿದೆಯಲ್ಲ,
ಈ ಪರ್ಸನ್ ನಿಮ್ಮನ್ನು ಮೀಟ್ ಆಗಬೇಕು, ನಿಮಗೆ ಮೆಸೇಜ್ ಮಾಡಬೇಕು ಅಂದರೆ ಪರ್ಸನ್ ಫೀಲಿಂಗ್ಸ್ ನಿಮ್ಮ ಬಗ್ಗೆ ಬಹಳ ಇದೆ. ಓಕೆ, ಪ್ರಾಬಬಲಿ ಇವರು ಸ್ಟಕ್ ಇದ್ದರು ಯಾವುದೋ ಕಾರಣಕ್ಕೆ, ಏನು ಹೇಳ್ದಲೆ. ಓಕೆ, ಸೊ ಮೂನ್ ಕಾರ್ಡ್ ಇಲ್ಲಿ ಈ ಪರ್ಸನ್ ಪ್ರಾಬಬಲಿ ನಿಮ್ಮನ್ನು ಬಿಟ್ಟು ಬೇರೆ ಯಾರೋ ಮದುವೆ ಆಗಿರ್ಬೋದು, ಅಥವಾ ರಿಲೇಷನ್ಶಿಪ್ಪಲ್ಲೂ ಆಲ್ರೆಡಿ ಇದ್ದರು. ಆ್ಯಂಡ್ ಈ ಪರ್ಸನಿಗೆ ನೀವು ಸಾಕಷ್ಟು ಸಾತಿ ಯುನೋ ಚಾನ್ಸಸ್ನ ಕೊಟ್ಟಿದ್ದೀರಾ. ಆ್ಯಂಡ್ ಈ ಪರ್ಸನ್ ಈಗ ಅದೆಲ್ಲ ಎಮೋಷ್ನಲಿ ಅವರಲ್ಲಿ ಚೆನ್ನಾಗಿದ್ರೂ ನಿಮ್ಮ ಕಡೆ ಏನಿಗೆ ಬರಬೇಕು ಅಂದರೆ ಅವರು ಸ್ಯಾಟಿಸ್ಫೈಡ್ ಇಲ್ಲ. ಈಸ್ ನಾಟ್ ಸ್ಯಾಟಿಸ್ಫೈಡ್ ವಿತ್ ದ ಲೈಫ್ ಹಿ ಹ್ಯಾಸ್. ಅಂದರೆ ಅವ್ರ ಲೈಫಲ್ಲಿ ಎಲ್ಲನೂ ಚೆನ್ನಾಗಿದೆ, ಮ್ಯಾರಿಡ್ ಲೈಫ್ ಚೆನ್ನಾಗಿದೆ, ಎಲ್ಲನೂ ಚೆನ್ನಾಗಿದೆ, ಆದರೆ ನೀವಿಲ್ಲ ಅನ್ನೋ ಒಂದು ಕೊರಗು ಬಹಳ ಇದೆ ಈ ಪರ್ಸನಿಗೆ. ಆ್ಯಂಡ್ ಪ್ರಾಬಬಲಿ ಈ ಪರ್ಸನ್ ಒಂದು ಬೋಲ್ಡ್ ನಿರ್ಧಾರಗಳನ್ನು ತೊಗೊಬೋದು. ಆ್ಯಂಡ್ ಯಾರೂ ಸಹ ಈ ಪರ್ಸನ್ ಆ ರಿಸ್ಕ್ ತೊಗೊಳೋದಕ್ಕೆ ಇಲ್ಲಿ ಏನೋ ಅಥವಾ ನಿಮ್ಮ ಕಡೆ ಬರೋದಕ್ಕೆ ಯಾರೂ ಕೂಡ ತಡೆಯೋಕ್ಕೆ ಸಾಧ್ಯನೇ ಇಲ್ಲ. ಈ ಪರ್ಸನ್ನ ಯಾರು ಇನ್ನು ಯುನೋ ಆ ಡಿಸಿಷನ್ಸ್ ತೊಗೊಬೇಡ, ಈ ಡಿಸಿಷನ್ಸ್ ತೊಗೊಬೇಡ ಅಂತ ಯಾರೂ ಹೇಳೋದಿಲ್ಲ. ಅವರ ಕೆಲಸನ ಅವರು ಮಾಡೇ ಮಾಡ್ತಾರೆ. ಆ್ಯಂಡ್ ಫಸ್ಟ್ ನಿಮಗೆ ಮೆಸೇಜ್ ಬರ್ಬೋದು, ಆ್ಯಂಡ್ ದೆನ್ ಈ ಪರ್ಸನ್ ನಿಮ್ಮನ್ನು ಮೀಟ್ ಆಗೋದಕ್ಕೆ ಬರಬಹುದು, ಅಥವಾ ಈ ಪರ್ಸನ್ ಡೈರೆಕ್ಟಾಗಿ ನಿಮ್ಮನ್ನು ಮೀಟ್ ಆಗ್ತೀನಿ ಅನ್ನೋ ಒಂದು ಮೆಸೇಜ್ ಕೂಡ ಕೊಡ್ಬೋದು. ಆ್ಯಂಡ್ 11 ನೋಡಿದೆ, ಬಹುಶಃ ಈ ಒಂದು ಪೈಲಲ್ಲಿ 10 11 ನೀವು ತುಂಬ ನೋಡ್ತಾ ಇರ್ಬೋದು, ಅಥವಾ 888 ರ್ಯಾಂಡಮ್ ನಂಬರ್ಸ್, 777 ಈ ಥರ ನೀವು ನಂಬರ್ಸ್ಗಳನ್ನು ನೋಡ್ತಾ ಇರಬಹುದು. ಆ್ಯಂಡ್ 333. ಓಕೆ, ಸೊ ತುಂಬ ಜನ ಇಲ್ಲಿ ವೆಯ್ಟ್ ಮಾಡ್ತಿದ್ದೀರಾ ಈ ಪರ್ಸನ್ಗೋಸ್ಕರ. ಆ್ಯಂಡ್ ಈ ಪರ್ಸನ್ ಎಲ್ಲೋ ಒಂದು ಕಡೆ ಸ್ಟಕ್ ಇದ್ದರು, ಸಪ್ರೇಷನಲ್ಲಿ ಇದ್ರಿ. ಬಟ್ ಎಸ್, ಈ ಪರ್ಸನ್ ಖಂಡಿತ ಬರ್ತಾರೆ. ಆ್ಯಂಡ್ ಕೆಲವರಿಗೆ ಇದು ಪ್ರಾಬಬಲಿ 6 ಮಂತ್ಸ್ ಟೈಮ್ ಇರಬಹುದು, 6 ಮಂತ್ಸ್ ಒಳಗೆ ಬರ್ಬೋದು. ಇನ್ನು ಕೆಲವರಿಗೆ ತುಂಬ ಬೇಗನೆ ಇರಬಹುದು. ಆ್ಯಂಡ್ ತುಂಬಾ ಖುಷಿ ಆಗಬೇಡಿ. ಪಾಯಿಂಟ್ ನಂಬರ್ 1, ಈ ಪರ್ಸನ್ ಬಂದರು, ನಿಮ್ಮ ಹತ್ರ ಮಾತಾಡಿದ್ರು ಅಂತ ತುಂಬ ಖುಷಿಯಾಗಿ ಏನೋ ಇರೋಕ್ಕೆ ಹೋಗಬೇಡಿ. ಬಿಕಾಸ್ ಈ ಪರ್ಸನ್ ನಿಮಗೇನು ಕೊಡ್ತಾರೆ ಅನ್ನೋದು ಇಂಪಾರ್ಟೆಂಟ್. ನಿಮ್ಮ ವಿಶ್ ಫುಲ್ಫಿಲ್ ಆಗುತ್ತೆ, ಬಟ್ ಈ ಪರ್ಸನ್ ನಿಮಗೇನು ಕೊಡ್ತಾರೆ ಅನ್ನೋದು ತುಂಬ ಇಂಪಾರ್ಟೆಂಟ್ ಆಗುತ್ತೆ. ಓಕೆ, ಈ ಪರ್ಸನ್ ಇನ್ನೂ ಥರ್ಡ್ ಪಾರ್ಟಿಯಲ್ಲಿ ಇದ್ದು ನಿಮ್ಮನ್ನು ಕನೆಕ್ಷನಲ್ಲಿ ಇಟ್ಕೊಂಡು ಈ ಕನೆಕ್ಷನ್ ನಡೆಯೋದಕ್ಕೆ ಸಾಧ್ಯನೇ ಇಲ್ಲ. ಓಕೆ, ಈ ಪರ್ಸನ್ ನಿರ್ಧಾರಗಳನ್ನು ತೊಗೊಬೇಕು. ನಿಮ್ಮನ್ನು ನಾನು ಸಂಭಾಳಿಸ್ಕೊತೀನಿ, ಇನ್ನೊಬ್ಬರನ್ನೂ ಸಂಭಾಳಿಸ್ಕೊತೀನಿ. ನೀವು ಕ್ವೀನ್ ಆಫ್ ಕಪ್ಸು ಬೇಕು ನನಗೆ, ಕ್ವೀನ್ ಆಫ್ ಪೆಂಟಕಲ್ಸು ಬೇಕು ನನಗೆ. ಆ್ಯಂಡ್ ಇದು ಮತ್ತೆ ನಿಮಗೆ ಹರ್ಟ್ ಆಗೋ ವಿಚಾರಗಳು ಆಗಬಹುದು. ಸೊ ಪ್ಲೀಸ್ ಈ ಹಿಂದೆ ಆಗಿರೋ ಕೆಲವೊಂದು ಸೈಕಲ್ಸ್ನ ನೆನಪಲ್ಲಿ ಇಟ್ಕೊಂಡು ಈ ಪರ್ಸನಿಗೆ ಚಾನ್ಸ್ ಕೊಡಿ ಅಂತ ಹೇಳ್ತೀನಿ. ಓಕೆ, ಸೊ ನೋಡೋಣ ಸಾಯಿಬಾಬಾ ಅವರ ಒರಾಕಲಿಂದ ಈ ಕನೆಕ್ಷನಿಗೆ ಆನ್ಸರ್ಸ್ ಏನಿದೆ ಅನ್ನೋದನ್ನು. ಸಾಯಿಬಾಬಾ ಈ ಪಾಯಿಂಟ್ ನಂಬರ್ 1 ರೈನ್ಬೋ ಬ್ರೇಸ್ಲೆಟ್ನ ಯಾರನ್ನ ಚಾಯ್ಸ್ ಮಾಡಿದ್ದಾರೆ ಇಲ್ಲಿ, ದಯವಿಟ್ಟು ಅವರಿಗೆ ಯಾವ ರೀತಿಯ ಒಂದು ಗೈಡೆನ್ಸ್ ಇದೆ. ಗ್ರೇಸ್, ಅಕ್ಸೆಪ್ಟ್ ವಿತ್ ಗ್ರೇಸ್ ದ ಲೈಫ್ ಪ್ಲ್ಯಾನ್ ಯು ಹ್ಯಾವ್ ಚೋಸನ್ ಆ್ಯಟ್ ಯುವರ್ ಸೋಲ್ ಲೆವೆಲ್. ಸೊ ಪ್ರಾಬಬಲಿ ನೀವು ಯಾವುದನ್ನೋ ಒಂದು ಕೆಲಸ ಮಾಡ್ತಾ ಇದ್ದೀರಾ ಅಥವಾ ಇದ್ದೀರಾ. ಸೊ ಅಕ್ಸೆಪ್ಟ್ ಮಾಡಿ, ದೇವ್ರು ನಿಮ್ಮ ಲೈಫಲ್ಲಿ ಏನೆಲ್ಲ ಪ್ಲ್ಯಾನ್ಸನ್ನು ಹಾಕ್ತಾರೋ ಅದನ್ನು ಅಕ್ಸೆಪ್ಟ್ ಮಾಡಿ ಅನ್ನೋದನ್ನು ಹೇಳಿದ್ದಾರೆ. ಆ್ಯಂಡ್ ಪ್ರಾಬಬಲಿ ದೇವರು ನಿಮಗೆ ಈ ಒಂದು ಲೈಫ್ ಟೈಮಲ್ಲಿ ಈ ಪರ್ಸನ್ ಜೊತೆ ಒಂದು ಜರ್ನಿನ ಸೆಟ್ ಮಾಡಿದ್ದಾರೆ. ಸೊ ಪರ್ಸನ್ ಹೇಗೆ ಬರ್ತಾರೋ ಹೇಗಿರ್ತಾರೋ, ಯು ನೀಡ್ ಟು ಅಕ್ಸೆಪ್ಟ್ ಇಟ್. Trust, Shraddha and Saburi. Be patient even though you don't have the answers. Wait and trust. ಟ್ರಸ್ಟ್ ಮಾಡಿ. ಈಗ ನಿಮಗೆ ಪ್ರತಿಯೊಂದು ಆನ್ಸರ್ಗೂ ಹುಡುಕಾಟ ಇದೆ. ಆ ಹುಡುಕಾಟನ ನಿಲ್ಲಿಸಿ ಸಾಯಿನಾಥ ಮೇಲೆ ಯಾವ ಗುರುನ ನೀವು ಪಾಲಿಸ್ತೀರೋ, ಅದು ಶ್ರೀಧರ್ ಗುರೂಜಿ ಆಗಿರಬಹುದು, ಸಾಯಿಬಾಬಾ ಆಗಿರಬಹುದು, ನೀಮ್ ಕರೋಲಿ ಬಾಬಾ ಆಗಿರಬಹುದು, ಅಥವಾ ಯಾವುದೇ ಬಾಬಾಗಳಾಗಿರಬಹುದು, ಅವರು ಎಲ್ಲರೂ ಒಂದೇ. ಸೊ ಇನ್ ನಿಯರ್ ಫ್ಯೂಚರ್ ಮುಂದೊಂದು ದಿನ ನಿಮ್ಮ ಲೈಫಲ್ಲಿ ಸಾಕಷ್ಟು ಪಾಸಿಟಿವ್ ಚೇಂಜಸ್ ಆಗಲಿದೆ. ನಿಮ್ಮ ಲೈಫಲ್ಲಿ ಹೆಲ್ಪ್ಫುಲ್ ಪೀಪಲ್ ಬರ್ತಾ ಇದ್ದಾರೆ. ಕಾಂಪ್ರಮೈಸ್ ಆಗೋ ಟೈಮ್ ಬರುತ್ತೆ. ಓಕೆ, ಸೊ ಕಾಂಪ್ರಮೈಸ್ ಎಲ್ಲಿ ಬರುತ್ತೆ ಅಂದರೆ ಪ್ರಾಬಬಲಿ ಈ ಸೋಲ್ ಜರ್ನಿ ನಿಮ್ಮ ಈ ಪರ್ಸನ್ ಜೊತೆ
ಅದು ದೇವರು ನಿರ್ಧಾರ ಮಾಡಿರೋದು ಇರಬಹುದು. ಸೊ ಅದನ್ನು ನೀವು ಹಾಗೆ ಅಕ್ಸೆಪ್ಟ್ ಮಾಡೋದು ಟೈಮ್ ಬರುತ್ತೆ. ಸೊ ಆ್ಯಕ್ಷನ್ ಆವಾಗ ತಗೊಳ್ಳಿ, ಡೋಂಟ್ ಸ್ಟಾಪ್. ಓಕೆ, ಸೊ ಪ್ರಾಬಲಿ ನೀವು ನಿಮ್ಮ ಲೈಫ್ ಜರ್ನಿನ ತುಂಬ ಸೀರಿಯಸ್ ಆಗಿ ತೊಗೊಬೇಕು. ಸೊ ರಿಮೈನ್ ಪಾಸಿಟಿವ್. ಓಕೆ, ಸೊ ಈ ಕನೆಕ್ಷನ್ ಬಗ್ಗೆ ಒಂದು ಆನ್ಸರ್ ನಿಮ್ದೇನಾಗಿರುತ್ತೆ ವಿಘ್ನೇಶ್ವರ, ಏಂಜಲ್ಸ್, ಯೂನಿವರ್ಸ್ ದಯವಿಟ್ಟು ತಿಳಿಸಿ ನಿಮ್ಮ ಕನ್ನಡವಾಗ. ಇಟ್ಸ್ ಅಪ್ ಟು ಯು, ಲಿಸನ್ ಟು ಯುವರ್ ಇಂಟ್ಯೂಷನ್, ಇಟ್ಸ್ ಅಪ್ ಟು ಯು, ಫರ್ಗಿವ್ನೆಸ್. ಸೊ ನೀವು ಈ ಪರ್ಸನ್ ಜೊತೆ ಇರೋದು ಬಿಡೋದು ನಿಮ್ಮ ನಿರ್ಧಾರ ಆಗಿರುತ್ತೆ. ಓಕೆ, ಆ್ಯಂಡ್ ನೀವು ಇವ್ರನ್ನ ಕ್ಷಮಿಸಿ ಇದೇ ಲೈಫ್ ನಂದು ಅಂತ ಅಕ್ಸೆಪ್ಟ್ ಮಾಡ್ತಿರೋ ಅಥವಾ ಇದನ್ನು ಬಿಟ್ಟು ನೀವು ಮುಂದೆ ನಡೀತೀರೋ, ಇದು ನಿಮ್ಮ ನಿರ್ಧಾರ. ಸೊ ನಿಮ್ಮ ನಿರ್ಧಾರ ಇಲ್ಲಿ ತುಂಬ ಇಂಪಾರ್ಟೆಂಟ್ ಇದೆ. ಯಾವ ಥರ ಅಕ್ಸೆಪ್ಟ್ ಮಾಡ್ತೀರಾ ಅಥವಾ ಇವ್ರನ್ನ ರಿಜೆಕ್ಟ್ ಮಾಡ್ತೀರಾ, ಕಂಪ್ಲೀಟ್ಲಿ ನಿಮ್ಮ ಡಿಸಿಷನ್ಸ್ ಆಗಿರುತ್ತೆ. ಸೊ ನೀವು ತುಂಬ ಸ್ಟ್ರಾಂಗ್ ಡಿಸಿಷನ್ಸ್ನ ತೊಗೊಬೇಕಾಗತ್ತೆ. ಒಂದು, ಈ ಪರ್ಸನ್ ನಿಮಗೆ ಬೇಕು ಅಥವಾ ಬೇಡ ಅಷ್ಟೇ. ಎರಡು, ಮಧ್ಯದ ದಾರಿ ಬೇಡ. ಡೋಂಟ್ ಟೇಕ್ ಕಾಂಪ್ರಮೈಸ್. ಓಕೆ, ಕಾಂಪ್ರಮೈಸ್ ಅಂದರೆ ನಿಮ್ಮಲ್ಲಿ ನೀವು ಏನೋ ಒಂದು ಕಾಂಪ್ರಮೈಸ್ ಮಾಡ್ಕೊಳ್ಳೋದು. ಒಂದು, ಆ ವ್ಯಕ್ತಿ ಇನ್ನೊಬ್ಬರ ಜೊತೆ ಚೆನ್ನಾಗಿರಲಿ ಅನ್ನೋದು, ಅಥವಾ ಆ ವ್ಯಕ್ತಿ ಕಂಪ್ಲೀಟಾಗಿ ಅದನ್ನು ಬಿಟ್ಟು ನಿಮ್ಮ ಜೊತೆ ಚೆನ್ನಾಗಿರೋದು. ದಟ್ ಈಸ್ ಕಾಂಪ್ರಮೈಸ್. ಕಾಂಪ್ರಮೈಸ್ ಇಸ್ ನಾಟ್ ಸಮಥಿಂಗ್ ಅವ್ರಿಗಷ್ಟೇ ಒಳ್ಳೇದಾಗಬೇಕು ಆ್ಯಂಡ್ ನಿಮ್ಗೆ ಕೆಟ್ಟದಾಗಬೇಕು. ದಟ್ ಈಸ್ ನಾಟ್ ಕಾಂಪ್ರಮೈಸ್. ಓಕೆ, ಸೊ ಕಾಂಪ್ರಮೈಸ್ ಬಗ್ಗೆ ತುಂಬ ಜನ ತಪ್ಪು ತಿಳ್ಕೊಂಡಿದ್ದೀರಾ. ಸೊ ಆ್ಯಂಡ್ ಇದು ನಿಮ್ಮ ರೀಡಿಂಗ್ ಆಗಿತ್ತು, ಪೈಲ್ ನಂಬರ್ 1. ಸೊ ನಿಮ್ಮ ರೀಡಿಂಗಿಗೆ ನೀವು ಕ್ಲೇಮ್ ಮಾಡೋದೇನು ಅಂದರೆ, ದಯವಿಟ್ಟು ಕರೆಕ್ಟ್ ಡಿಸಿಷನ್ಸ್ನ ತೊಗೊತೀನಿ, ಐ ಆಮ್ ಟೇಕಿಂಗ್ ಡಿಸಿಷನ್ಸ್ ರೈಟ್ ಅನ್ನೋದನ್ನು ಟೈಪ್ ಮಾಡಿ ಆ್ಯಂಡ್ ಕ್ಲೇಮ್ ಮಾಡ್ಕೊಳ್ಳಿ. ಆ್ಯಂಡ್ ಖಂಡಿತ ನಿಮಗೆ ಒಳ್ಳೆ ದಾರಿ ಸಿಗುತ್ತೆ. ಸೊ ಆಲ್ ದ ವೆರಿ ಬೆಸ್ಟ್. ಪೈಲ್ ನಂಬರ್ 1 ಇದು ನಿಮ್ಮ ರೀಡಿಂಗ್ ಆಗಿತ್ತು. ನಿಮ್ಮ ರೀಡಿಂಗ್ ಇಷ್ಟ ಆದಲ್ಲಿ ಪ್ಲೀಸ್ ಲೈಕ್, ಶೇರ್ ಹಾಗೂ ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ. ನೆಕ್ಸ್ಟ್ ಟಾಪಿಕ್ ಮತ್ತೆ ಭೇಟಿಯಾಗೋಣ. ಅಲ್ಲಿವರೆಗೂ ನಮಸ್ತೆ, ಟೇಕ್ ಕೇರ್. ನಮಸ್ತೆ. ಪೈಲ್ ನಂಬರ್ 2 ಇದು ನಿಮ್ಮ ರೀಡಿಂಗ್. ನಿಮ್ಮ ರೀಡಿಂಗಿಗೆ ಸ್ವಾಗತ. ಸೊ ಅಮೆಥಿಸ್ಟ್ ಪೆಂಡೆಂಟ್ನ ಯಾರು ಚಾಯ್ಸ್ ಮಾಡಿದ್ದೀರಾ? ಸೊ ಇದು ನಿಮ್ಮ ರೀಡಿಂಗ್ ಆಗಿರುತ್ತೆ. ಪ್ರಾಬಬಲಿ ಈ ಒಂದು ಕನೆಕ್ಷನ್ ನಿಮಗೆ ಸಾಕಷ್ಟು ಹೆಡ್ಏಕ್ಸ್ ಕೊಟ್ಟಿದೆ. ಅಂದರೆ ನಿಮಗೆ ಒಂದು ಇದರಿಂದ ಒಳ್ಳೆಯದು ಆಗಿದೆ ಆ್ಯಂಡ್ ಇನ್ನೊಂದು ಬಹುಶಃ ತುಂಬ ಕೆಟ್ಟದ್ದು ಆಗಿದೆ. ಬಟ್ ಈ ಒಂದು ಟೈಮಲ್ಲಿ ನೀವು ಈ ರೀಡಿಂಗಿಗೆ ಬಂದಿದ್ದೀರಾ ಅಂದರೆ ಪ್ರಾಬಬಲಿ ನೀವು ಡಿಸಿಷನ್ಸ್ನ ತಗೋಬೇಕು, ಭಯ ಬಿಟ್ಟು ಡಿಸಿಷನ್ಸ್ನ ತಗೋಬೇಕು ಅನ್ನೋದು ಈ ಒಂದು ಪೈಲಿಗೆ ಬರ್ತಾ ಇರೋ ಒಂದು ಮೆಸೇಜ್. ಆ್ಯಂಡ್ ತುಂಬ ಧೈರ್ಯ ಬೇಕು ಕೆಲವೊಂದು ಡಿಸಿಷನ್ಸ್ನ ಮಾಡೋದಕ್ಕೆ. ಸೊ ಆ ಧೈರ್ಯನ ತಂದುಕೊಡಿ. ಬಟ್ ನಿಮ್ಮ ಕನೆಕ್ಷನ್ ಏನಿದೆ ಅನ್ನೋದನ್ನು ನೋಡೋಣ. ಓಕೆ, ಸೊ ವಿಘ್ನೇಶ್ವರ, ಏಂಜಲ್ಸ್, ಯೂನಿವರ್ಸ್ ಏನು ಕರೋಲಿ ಬಾಬಾ, ವಿಘ್ನೇಶ್ವರ, ಏಂಜಲ್ಸ್, ಯೂನಿವರ್ಸ್ ದಯವಿಟ್ಟು ತಿಳಿಸಿ ಕನೆಕ್ಷನ್ ಏನಾಗ್ತಾ ಇದೆ. ಪೈಲ್ ನಂಬರ್ 2 ಅಮೆಥಿಸ್ಟ್ನ ಚಾಯ್ಸ್ ಮಾಡಿದವ್ರ ಕನೆಕ್ಷನ್ಸ್ ಏನಾಗ್ತಾ ಇದೆ. ಓಕೆ, ವಿಘ್ನೇಶ್ವರ, ಏಂಜಲ್ಸ್, ಯೂನಿವರ್ಸ್ ಈ ಕನೆಕ್ಷನಲ್ಲಿ ಜಾಸ್ತಿ ಮುಖವಾಡಗಳು ಜಾಸ್ತಿ ಇದೆ ಅಂತ ಅನ್ನಿಸ್ತಾ ಇದೆ, ಅಥವಾ ಟೆನ್ಷನ್ ಬಹಳ ಇದೆ ಅಂತ ಅನ್ನಿಸ್ತಾ ಇದೆ ಈ ಒಂದು ಕನೆಕ್ಷನಲ್ಲಿ. ಓಕೆ, ಸೊ ನೋಡೋಣ. ಏಂಜಲ್ಸ್, ಯೂನಿವರ್ಸ್ ದಯವಿಟ್ಟು ತಿಳಿಸಿ ಕನೆಕ್ಷನ್. ಗಿಫ್ಟ್. ಓಕೆ, official person, house. Oh my God, Ace of Pentacles, Two of Cups, King of Pentacles. ಓಕೆ, ಸೊ ಈ ಕನೆಕ್ಷನಲ್ಲಿ ಪ್ರಾಬಲಿ ನೀವು ಯಾರ ಮೇಲೇನೋ ತುಂಬ ವೇಟಿಂಗ್ ಮಾಡಿದ್ದೀರಾ, ಅಥವಾ ಏನೋ ಈ ಪರ್ಸನ್ಗೋಸ್ಕರ ತುಂಬ ವೆಯ್ಟ್ ಮಾಡಿದ್ದೀರಾ, ಅಥವಾ ಅವ್ರ ಮನೆ ಕಡೆಯಿಂದ ನಿಮ್ಮ ಕನೆಕ್ಷನಿಗೆ ಒಪ್ಪಿಗೆ ಕೊಡ್ತಾ ಇರಲಿಲ್ವೋ, ಅಥವಾ ಏನೋ ಒಂದು ಈ ಪರ್ಸನ್ ಸಮ್ವನ್ ಈಸ್ ಕಮಿಂಗ್ ಇನ್ ಯುವರ್ ಲೈಫ್
ಹೂ ಈಸ್ ವೆರಿ ಸ್ಟ್ರಾಂಗ್ ಇಂಡಿಪೆಂಡೆಂಟ್ ಪರ್ಸನ್. ಆ್ಯಂಡ್ ಈ ಪರ್ಸನ್ ಬಹುಶಃ ಅವರ ಹಿಡನ್ ಫೀಲಿಂಗ್ಸ್ನ ಹೇಳ್ಕೊತಾ ಇದ್ದಾರೆ. ಈ ಪರ್ಸನ್ ಯಾವುದೋ ಒಂದು ವ್ಯಕ್ತಿ ಹೈ ಪ್ರೊಫೈಲ್ ವ್ಯಕ್ತಿ ಇರಬಹುದು, ಅಥವಾ ಅಥಾರಿಟೇಟಿವ್ ವ್ಯಕ್ತಿ ಇರಬಹುದು, ಅಥವಾ ಇವರು ಮನೆ ಹಾಗೂ ಅವರ ಒಂದು ಸ್ಥಿತಿ ಸ್ಟೇಟಸ್ನ ತುಂಬ ಸ್ಟ್ರಾಂಗ್ ಆಗಿ ಸಂಭಾಳಿಸೋರು ಇರಬಹುದು. ಈ ಪರ್ಸನ್ ಒಂದು ಕನೆಕ್ಷನಿಂದ ನಿಮ್ಮ ಕನೆಕ್ಷನ್ಗೆ ಬರೋದಕ್ಕೆ ಡಿಸಿಷನ್ಸ್ಗಳನ್ನು ಮಾಡಬಹುದು. ಪ್ರಾಬಲಿ ಈ ಡಿಸಿಷನ್ಸ್ನ ಅವ್ರು ಯಾವತ್ತೂ ಮಾಡಿಲ್ಲ, ಬಿಕಾಸ್ ಜುಡಿಕೇಷನ್ ಇದೆ ಬಾಟಮ್ ಆಫ್ ದ ಡೆಕ್. ಆ್ಯಂಡ್ ಈ ವ್ಯಕ್ತಿ ನಿಮ್ಮನ್ನು ಅಪ್ರೋಚ್ ಮಾಡೋದಿದ್ದಾರೆ. ಓಕೆ, ಈ ಪರ್ಸನ್ನಿಗೆ ನೀವು ಹೇಗೆ ನೋಡಿದ್ದೀರಲ್ಲ, ಈ ಪರ್ಸನ್ ಹೃದಯ ಗುಂಡ್ಕಲ್ಲು, ಅಥವಾ ಈ ಪರ್ಸನ್ನಿಗೆ ಎಮೋಷನ್ಸ್ ಇಲ್ಲ, ಈ ಪರ್ಸನ್ ತುಂಬ ಜಾಸ್ತಿ ವಿಸ್ಡಮ್ ಇದೆ, ಅಥವಾ ಈ ಪರ್ಸನ್ ಹತ್ರ ಯಾವುದೇ ಥರದಲ್ಲೂ ಮಾತಾಡೋಕ್ಕಾಗಲ್ಲ ಅನ್ನೋ ಒಂದು ವ್ಯಕ್ತಿ ನಿಮ್ಮ ಕಡೆ ಬರ್ತಾ ಇದ್ದಾರೆ. ಆ್ಯಂಡ್ ಅದು ಸ್ಟ್ರಾಂಗಾಗಿ ಬರ್ತಾ ಇದ್ದಾರೆ, ಅವರು ಸುಮ್ಮನೆ ಬರ್ತಾ ಇಲ್ಲ. ಆ್ಯಂಡ್ ದಿಸ್ ಪರ್ಸನ್ ವಾಂಟ್ಸ್ ಅ ಕಮಿಟೆಡ್ ರಿಲೇಷನ್ಶಿಪ್ ವಿತ್ ಯು. ಈ ಪರ್ಸನ್ನಿಗೆ ಟೈಮ್ ಪಾಸ್ ಬೇಕಾಗಿಲ್ಲ. ಸೊ ನೀನು ನನ್ನ ಜೊತೆ ಫ್ರೆಂಡ್ಶಿಪ್ಪಲ್ಲಿ ಇರು, ಅದು ಇದು ನೋ. ಈ ವ್ಯಕ್ತಿ ಡಿಸಿಷನ್ಸ್ ತೊಗೊಂಡು ಬರ್ತಾ ಇದ್ದಾರೆ ಅಂದರೆ ನೀವು ಅವ್ರ ಲೈಫಲ್ಲಿ ವೈಫ್ ಆಗಿ ಸದಾ ಇರಬೇಕು ಅನ್ನೋದು ಅವರ ತಲೆಯಲ್ಲಿದೆ. ಓಕೆ, ಆ್ಯಂಡ್ ಅಂಥ ವ್ಯಕ್ತಿ ನಿಮ್ಮ ಲೈಫಲ್ಲಿ ಬರ್ತಾ ಇದ್ದಾರೆ. ಓಕೆ, ಪ್ರಾಬಲಿ ಪರ್ಸನ್ ನಿಮ್ಮನ್ನು ಬಿಕಾಸ್ ಆಫ್ ಕೆಲಸ, ಅಥವಾ ಅವರ ಸ್ಟೇಟಸ್, ಅಥವಾ ಅವರ ಒಂದು ಕೆಲವೊಂದು ಒತ್ತಡಗಳಿಂದ ನಿಮ್ಮಿಂದ ದೂರ ಆಗಿರಬಹುದು. ಓಕೆ, ಅಥವಾ ನಿಮ್ಮ ಲೈಫಲ್ಲಿ ಥರ್ಡ್ ಪಾರ್ಟಿ ಇತ್ತು, ಅಥವಾ ನೀವು ಥರ್ಡ್ ಪಾರ್ಟಿಯಲ್ಲಿ ಇದ್ದೀರಾ ಅನ್ನೋ ಒಂದು ಕಾರಣಕ್ಕೆ ಪ್ರಾಬಲಿ ಈ ಪರ್ಸನ್ ನಿಮ್ಮನ್ನು ಅಪ್ರೋಚ್ ಮಾಡ್ದಲೇ ಇರಬಹುದು. ಆ್ಯಂಡ್ ಈಗ ಈ ವ್ಯಕ್ತಿ ಸ್ಟ್ರಾಂಗ್ಲಿ ನೀವೇ ಬೇಕು ಅನ್ನೋದನ್ನು ಆಯ್ಕೆ ಮಾಡ್ಕೊತಾ ಇದ್ದಾರೆ. ಸಿ, ಕ್ವೀನ್ ಆಫ್ ಪೆಂಟಕಲ್ಸ್ ಟು ಕ್ವೀನ್ ಆಫ್ ಸಾರ್ಟ್ಸ್ ಅಂದರೆ, ಆ್ಯಂಡ್ ಏಸ್ ಆಫ್ ಸಾರ್ಟ್ಸ್ ಮಧ್ಯದಲ್ಲಿದೆ. ಆ್ಯಂಡ್ ಈ ಪರ್ಸನಿಗೆ ಕ್ಲಾರಿಟಿ ಬಂದಿದೆ ನಿಮ್ಮ ಕನೆಕ್ಷನ್ ಬಗ್ಗೆ. ಓಕೆ, ಪ್ರಾಬಬಲಿ ಇವರು ಇನ್ನೊಂದು ವ್ಯಕ್ತಿನೂ ಮದುವೆ ಆಗಿರಬಹುದು, ಅಥವಾ ನೀವಾಗಿರಬಹುದು. ಇಲ್ಲಿ ಥರ್ಡ್ ಪಾರ್ಟಿ ಇಶ್ಯೂಸ್ ರಿಸಾಲ್ವ್ ಆಗ್ತಾ ಇದೆ. ಆ್ಯಂಡ್ ಈ ಪರ್ಸನ್ ಸ್ಟ್ರಾಂಗ್ಲಿ ನಿಮ್ಮ ಕಡೆ ಬರೋದು. ಆ್ಯಂಡ್ 2 ಆಫ್ ಕಪ್ಸ್ ಇಸ್ ಅ ಯೂನಿಯನ್. ಓಕೆ, ಸೊ ಈ ಪರ್ಸನ್ ಸುಮ್ಮನೆ ಬರ್ತಾ ಇಲ್ಲ. ಹಿ ಮೈಟ್ ಬ್ರಿಂಗ್ ಸಮ್ ಗಿಫ್ಟ್ ಟು ಯು. ಓಕೆ, ಅದು ಫೈನಾನ್ಷಿಯಲ್ ಗಿಫ್ಟ್ ಇರಬಹುದು, ಅಥವಾ ಲಿಟ್ರಲಿ ನಿಮ್ಗೇನು ಇಷ್ಟ ಆಗುತ್ತೋ ಅದು ಇರಬಹುದು. ಎಸ್, ಇನ್ನೊಂದು ಏನಂದರೆ, ಗಿಫ್ಟ್ ಏನಂದರೆ, ಈ ಪರ್ಸನ್ ರಿಸ್ಕ್ ತೊಗೊಂಡು ನಿಮ್ಮ ಕಡೆ ಬರ್ತಾ ಇದ್ದಾರೆ. ಸೊ ದಟ್ ಈಸ್ ಅ ಗಿಫ್ಟ್ ಫಾರ್ ಯು. ಓಕೆ, ಆ್ಯಂಡ್ ಈ ವ್ಯಕ್ತಿ ತುಂಬ ಸ್ಟ್ರಾಂಗಾಗಿ ನಿಮ್ಮ ಕಡೆ ಬರಬೇಕು ಅನ್ನೋದು ಈ ವ್ಯಕ್ತಿಯ ಒಂದು ಆಸೆ ಕೂಡ ಇದೆ. ಆ್ಯಂಡ್ ಅದು ಆಸೆ ಹಾಗೀಗಾಗಲ್ಲ, ಚಂಚಲವಾಗಿಲ್ಲ, ದೃಢವಾಗಿದೆ. ಓಕೆ, ಬಿಕಾಸ್ ಈ ಪರ್ಸನ್ನಿಗೆ ಕ್ಲಾರಿಟಿ ಬಂದಾಗಿದೆ. ಆ್ಯಂಡ್ ಕಿಂಗ್ ಆಫ್ ಪೆಂಟಕಲ್ಸ್ ಆ್ಯಂಡ್ ಕ್ವೀನ್ ಆಫ್ ಪೆಂಟಕಲ್ಸ್ ಜೋಡಿ, ರೈಟ್? ಜೋಡಿ. ಸೊ ಪ್ರಾಬಬಲಿ ಜೋಡಿ. ಆ್ಯಂಡ್ ಈ ಪರ್ಸನಿಗೆ ನಿಮ್ಮ ಕಡೆ ಕನೆಕ್ಷನ್ಸ್ ಬಹಳ ಸ್ಟ್ರಾಂಗ್ ಆಗಿ ಇದೆ. ಆ್ಯಂಡ್ ಈ ಪರ್ಸನಿಗೆ ನಿಮ್ಮನ್ನು ಭೇಟಿ ಆಗಬೇಕು, ಅವ್ರ ಮನಸ್ಸಿನ ಮಾತನ್ನು ಹೇಳಬೇಕು ಅನ್ನೋದು ತುಂಬ ಸ್ಟ್ರಾಂಗ್ ಆಗಿದೆ. ಅವ್ರಿಗೆ ತುಂಬ ಚೆನ್ನಾಗಿ ಗೊತ್ತು ನೀವಿಬ್ಬರೂ ಒಳ್ಳೆ ಪೇರ್ಸ್ ಆಗಿರ್ತೀರ ಅಂತ. ಪ್ರಾಬಲಿ ಈ ಪರ್ಸನ್ ಮೆಚ್ಯೂರ್ ಡಿಸಿಷನ್ಸ್ನ ತೊಗೊಬೋದು ನಿಮ್ಮ ಕಡೆ. ಓಕೆ, ಇಟ್ ಕ್ಯಾನ್ ಬಿ ಮ್ಯಾರೇಜ್. ಆ್ಯಂಡ್ ನಾನು ಮುಂಚೆನೇ ಹೇಳಿರೋ ಥರ ಪ್ರಾಬಲಿ ಪರ್ಸನ್ ಹೈ ಪ್ರೊಫೈಲ್ ಇರಬಹುದು, ಇರಬೇಕಂತ ಏನಿಲ್ಲ. ಇಟ್ ಕ್ಯಾನ್ ಬಿ ಜಸ್ಟ್ ದಟ್ ಹೈ ಪ್ರೊಫೈಲ್ ಅಂದರೆ ಪ್ರಾಬಲಿ ಅವರ ಮನೆತನದ ಹೆಸರು, ಅಥವಾ ಅವರೇನೆಲ್ಲ ಲೈಫಲ್ಲಿ ಕಷ್ಟಪಟ್ಟು ಪಡೆದಿದ್ದಾರೋ ಅದೆಲ್ಲವೂ ಹಾಳಾಗಬಹುದು ಅನ್ನೋ ಒಂದು ಕಾರಣಕ್ಕೆ ಹಿಂಜರಿತಾ ಇದ್ರು. ಅಥವಾ ಅವ್ರ ಲೈಫಲ್ಲಿ ಮಕ್ಕಳಿರ್ಬೋದು, ಅಥವಾ ನಿಮ್ಮ ಲೈಫಲ್ಲಿ ಮಕ್ಕಳಿರಬಹುದು.
ಸೊ ಹಾಗಾಗಿ ಈ ಪರ್ಸನ್ ನಿಮ್ಮನ್ನು ತುಂಬ ಗೌರವಿಸುತ್ತಾರೆ. ಪೈಲ್ ನಂಬರ್ 2. ಬಟ್ ಈ ಪರ್ಸನಿಗೆ ಗೊತ್ತಾಗ್ತಾ ಇಲ್ಲ, ಗೊಂದಲಗಳು ಬಹಳ ಇತ್ತು ಈ ಹಿಂದೆ. ಬಟ್ ರೈಟ್ ನಾವು ಈ ಪರ್ಸನ್ ತುಂಬ ಕ್ಲಾರಿಟಿ ತೊಗೊಂಡು ನಿಮ್ಮ ಕಡೆ ಬರ್ತಾ ಇದ್ದಾರೆ. ಓಕೆ, ಆ್ಯಂಡ್ ಇನ್ನೊಂದು, ಈ ಪರ್ಸನ್ ನಿಮ್ಮ ಕಡೆ ಬರ್ತಾ ಇದ್ದಾರೆ ಆ್ಯಂಡ್ ಈ ಪರ್ಸನ್ ದೃಢವಾಗಿ, ಇಫ್ ಅಟ್ ಆಲ್ ಈ ಪರ್ಸನ್ ನಿಮ್ಮನ್ನು ಆ್ಯಸ್ ಅ ಹಸ್ಬೆಂಡ್ ಆರ್ ಅ ವೈಫ್ ನೋಡ್ತಾ ಇದ್ದಾರೆ ಅಂದರೆ ಅದರ ಪುರಾವೇನೋ ಬೇಕು. ಯು ನೀಡ್ ಟು ಸ್ಟ್ಯಾಂಡ್ ಫಾರ್ ದಟ್. ಓಕೆ, ಈ ಪರ್ಸನ್ ಹೇಳಿಕೆ ಮೇಲೆ ಹೋಗಬೇಡಿ. ಬಾಯಿಂದ ಏನು ಬೇಕಾರ ಹೇಳಬಹುದು, ಅದು ವಾಸ್ತವದ ತನಕ ಅದು ನಡಿಬೇಕು ಅಷ್ಟೇ. ಆ್ಯಂಡ್ ಇಫ್ ಅಟ್ ಆಲ್ ಚಾಯ್ಸ್ಗಳಿದ್ದರೆ ಖಂಡಿತ ಚಾಯ್ಸ್ಗಳನ್ನು ನೋಡಿ ಇನ್ನು. ಆ್ಯಂಡ್ ಈ ಪರ್ಸನ್ ನಿಮ್ಮನ್ನು ಗಿಫ್ಟ್ ಕೊಡ್ತಾ ಇದ್ದಾರೆ ಅಥವಾ ನಿಮ್ಮನ್ನು ಬಾಯಿ ಮಾತಲ್ಲಿ ನಿಮ್ಮನ್ನು ಹೆಂಡತಿ ಮಾಡ್ಕೊತಿದ್ದೀನಿ ಅಥವಾ ಗಂಡ ಮಾಡ್ಕೊತಿದ್ದೀನಿ ಅಂತ ಇದ್ದಾರೆ ಅಂದರೆ ಡೋಂಟ್ ಟ್ರಸ್ಟ್ ಬ್ಲೈಂಡ್ಲಿ ಅಂತಲೂ ಹೇಳ್ತೀನಿ. ಬಿಕಾಸ್ ಏನು ಇವರು ತೋರಿಸ್ತಾ ಇದ್ದಾರೋ ಅಥವಾ ಏನು ಹೇಳ್ತಾ ಇದ್ದಾರೋ ಪ್ರಾಬಲಿ ಅದು ಇಲ್ದಲೇ ಇರಬಹುದು. ಸೊ ಟೇಕ್ ಯುವರ್ ಟೈಮ್, ಟೇಕ್ ಸಮ್ ಇನ್ಫಾರ್ಮೇಷನ್ ಆ್ಯಂಡ್ ದೆನ್ ಡಿಸಿಷನ್ಸ್ನ ಮಾಡಿ ಅಂತ ಹೇಳ್ತೀನಿ. ಓಕೆ, ಸೊ ಲೆಟ್ ಮೀ ಸಿ ಏಂಜಲ್ ಆನ್ಸರ್ಸ್ ಏನಿದೆ ಈ ಕನೆಕ್ಷನಿಗೆ. ಮೆನಿ ಕಾರ್ಡ್ಸ್. ಪ್ರಾಬಬಲಿ ನಿಮಗೆ ಇಬ್ಬಿಬ್ಬರ ಡಿಸಿಷನ್ಸ್ ಇರಬಹುದು. ಓಕೆ, ಸೊ ವೆಯ್ಟ್ ಮಾಡಿ ಡಿಸಿಷನ್ಸ್ನ ತಗೊಳ್ಳಿ ಅಂತ ಹೇಳ್ತೀನಿ. ಆಸ್ಕ್ ಯುವರ್ ಏಂಜಲ್ಸ್. ಓಕೆ, ನೆಕ್ಸ್ಟ್ ಕಾರ್ಡ್ ಈಸ್ ಇಫ್ ಯು ಬಿಲೀವ್ ಆ್ಯಂಡ್ ಥರ್ಡ್ ಕಾರ್ಡ್ ಇಸ್ ದೇರ್ ಇಸ್ ಸಮಥಿಂಗ್ ಬೆಟರ್. ಸೊ ಈ ಪರ್ಸನ್ಗಿಂತ ಸಮಥಿಂಗ್ ಬೆಟರ್ ಇದೆ. ಸೊ ಅದ್ರ ಕಡೆನೂ ನೀವು ಗಮನ ಕೊಡಬೇಕಾಗತ್ತೆ. ಸೊ ಪ್ರಾಬಲಿ ನಿಮ್ಮ ಲೈಫಲ್ಲಿ ಇಬ್ಬರಿದ್ದಾರೆ. ಒಬ್ಬರು ನಿಮ್ಮನ್ನು ತುಂಬ ನೋವಿಸಿ ಹೋಗಿರೋರು, ಇನ್ನೊಬ್ಬರು ಪ್ರಾಬಲಿ ತುಂಬ ಪ್ರಾಮಿಸಂಗ್ ಆಗಿರೋರು. ಇವರ ಮಧ್ಯದಲ್ಲಿ ನಿಮ್ಮ ಚಾಯ್ಸ್ ಬಹಳ ಇಂಪಾರ್ಟೆಂಟ್ ಇದೆ. ಆ್ಯಂಡ್ ಯು ನೀಡ್ ಟು ಆಸ್ಕ್ ಯುವರ್ ಏಂಜಲ್ಸ್. ನಿಮ್ಮ ಏಂಜಲ್ಸ್ನ ಕೇಳಿ, ಬಿಕಾಸ್ ಅವ್ರು ನಿಮ್ಮನ್ನು ತುಂಬ ಚೆನ್ನಾಗಿ ಗೈಡ್ ಮಾಡ್ತಾರೆ. ನಿಮ್ಮ ಲೈಫ್ ಪರ್ಪಸ್ ಕಡೆ ಗಮನ ಕೊಡಿ. Your life purpose is as a caretaker and a light worker in the planet Earth. ಸೊ ಪ್ರಾಬಲಿ ನೀವೇನು ಕೆಲಸ ಮಾಡ್ತಿರೋ ಇಡೀ ಸೃಷ್ಟಿಯಲ್ಲಿರೋ ಪ್ರತಿಯೊಂದು ಜನರಿಗಾಗಿರ್ಬೋದು ಅಥವಾ ಪ್ರಾಣಿಗಳಾಗಿರ್ಬೋದು ಅಥವಾ ಏನೇ ಇರ್ಬೋದು, ನೀವು ತುಂಬ ಇಂಪಾರ್ಟೆಂಟ್ ಇದ್ದೀರಾ. ಸೊ ಅದರ ಕಡೆ ಗಮನ ಕೊಡಿ. ಬ್ಯಾಲೆನ್ಸ್ ಇನ್ ಎನರ್ಜಿ ವಿಲ್ ಕ್ರಬ್ ಆಸಿಲೇಷನ್ಸ್. ಡೂ ಬ್ರೀತಿಂಗ್ ಎಕ್ಸಸೈಸಸ್. ಸೊ ಪ್ರಾಣಾಯಾಮ ಮಾಡೋದು ತುಂಬ ಇಂಪಾರ್ಟೆಂಟ್ ಇದೆ. ಬ್ರೀತಿಂಗ್ ಎಕ್ಸಸೈಸಸ್ ತುಂಬ ಇಂಪಾರ್ಟೆಂಟ್ ಇದೆ. ನಿಮ್ಮ ಲೈಫ್ ಪರ್ಪಸ್ ಕಡೆ ಗಮನ ಕೊಡಿ, ನಿಮ್ಮ ಕೆಲಸದ ಕಡೆ ಗಮನ ಕೊಡಿ. ಆ್ಯಂಡ್ ಈ ಒಂದು ಜನ್ಮದಲ್ಲಿ ನೀವು ಬೇರೆಯವ್ರಿಗೆ ಏನು ಮಾಡಬೇಕು ಅದು ತುಂಬ ಇಂಪಾರ್ಟೆಂಟ್ ಇದೆ. ನಿಮ್ಮ ಲೈಫ್ ಮಿಷನ್ ತುಂಬ ಇಂಪಾರ್ಟೆಂಟ್ ಇದೆ. ಆ್ಯಂಡ್ ಬ್ಯಾಲೆನ್ಸ್ ತುಂಬ ಇಂಪಾರ್ಟೆಂಟ್ ಇದೆ. ನಿಮ್ಮ ಎನರ್ಜಿ ಎಲ್ಲೆಲ್ಲೋ ಹೋಗ್ತಾ ಇದೆ. ಸೊ ನಿಮ್ಮ ಎನರ್ಜಿನ ಬ್ಯಾಲೆನ್ಸ್ ಮಾಡ್ಕೊಳ್ಳಿ ಆ್ಯಂಡ್ ಬ್ರೀತಿಂಗ್ ಎಕ್ಸಸೈಸ್ ಮಾಡಿ. ಸೊ ಫಾಲ್ಸ್ ಎನರ್ಜಿ ಅಥವಾ ಫಾಲ್ಸ್ ಪರ್ಸನ್ ತುಂಬ ಪ್ರಾಮಿಸಿಂಗ್ ಹಂಗೆ ಅನಿಸ್ತಾರೆ. ರಾದರ್ ದೆನ್ ಗಿವಿಂಗ್ ಸೆಕೆಂಡ್ ಚಾನ್ಸ್ ಟು ಸಮ್ ಒನ್ ಹೂ ಹ್ಯಾಸ್ ಹರ್ಟ್ ಅಸ್. ಅವ್ರು ಬದಲಾಗಿ ಬರಬಹುದು, ಬಟ್ ನಾವು ಅವ್ರನ್ನ ಒಪ್ಕೊಂಡಲೇ ಇರ್ಬೋದು. ಇನ್ನೊಬ್ಬರು ತುಂಬ ಪ್ರಾಮಿಸಿಂಗ್ ಅನಿಸ್ಬೋದು ಆ್ಯಂಡ್ ಅವ್ರು ಒಳ್ಳೆಯವ್ರು ಇಲ್ದಲೇ ಇರ್ಬೋದು. ಸೊ ದೇರ್ ಈಸ್ ಸಮಥಿಂಗ್, ಯಾವುದೋ ಒಂದು ಡಿಸಿಷನ್ಸ್ ಇದೆ. ಸೊ ಟೇಕ್ ಇಟ್ ಪ್ರಾಪರ್ಲಿ ಅನ್ನೋದು ಹೇಳ್ತಾ ಇದ್ದಾರೆ. ಓಕೆ, ಸೊ ಆಲ್ ದಿ ವೆರಿ ಬೆಸ್ಟ್. ಪೈಲ್ ನಂಬರ್ 2 ಇದು ನಿಮ್ಮ ರೀಡಿಂಗ್ ಆಗಿತ್ತು. ಆ್ಯಂಡ್ ಅಮೆಥಿಸ್ಟ್ ಇಸ್ ಇಂಟ್ಯೂಷನ್. ಸೊ ಪ್ಲೀಸ್ ನಿಮ್ಮ ಇಂಟ್ಯೂಷನ್ ಮಾತನ್ನು ದಯವಿಟ್ಟು ಕೇಳಿ. ಆ್ಯಂಡ್ ನಿಮ್ಮ ಇಂಟ್ಯೂಷನ್ ಖಂಡಿತ ನಿಮಗೆ ಸರಿಯಾದ ದಾರಿನ ತೋರಿಸುತ್ತೆ. ಆ್ಯಂಡ್ ಅಗೇನ್ ಇಟ್ಸ್ ಪರ್ಪಲ್ ಕಾರ್ಡ್. ಸೊ ಇಂಟ್ಯೂಷನ್ ಈಸ್ ವಿತ್ ಯುವರ್ ಏಂಜಲ್ಸ್. ನಿಮ್ಮ ಏಂಜಲ್ ಕನೆಕ್ಷನ್ ತುಂಬ ಸ್ಟ್ರಾಂಗ್ ಆಗಿ ಇದೆ. ಓಕೆ, ಸೊ ಆಲ್ ದಿ ವೆರಿ ಬೆಸ್ಟ್. ಪೈಲ್ ನಂಬರ್ 2 ಇದು ನಿಮ್ಮ ರೀಡಿಂಗ್ ಆಗಿತ್ತು. ನಿಮ್ಮ ರೀಡಿಂಗ್ ಇಷ್ಟ ಆದಲ್ಲಿ ಪ್ಲೀಸ್ ಲೈಕ್, ಶೇರ್ ಹಾಗೂ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ. ನೆಕ್ಸ್ಟ್ ಟಾಪಿಕ್ ಒಂದಿಗೆ ಮತ್ತೆ ಭೇಟಿಯಾಗೋಣ. ಅಲ್ಲಿಯವರೆಗೂ ನಮಸ್ತೆ, ಟೇಕ್ ಕೇರ್. ನಮಸ್ತೆ. ಪೈಲ್ ನಂಬರ್ 3 ಯಾರು ಈವಿಲ್ ಐ ರಿಂಗ್ನ ಚಾಯ್ಸ್ ಮಾಡಿದ್ದೀರಾ. ಸೊ ಇದು ನಿಮ್ಮ ರೀಡಿಂಗ್ ಆಗಿರುತ್ತೆ. ಸೊ ಈ ಒಂದು ಪೈಲಿಗೆ ಬರ್ತಾ ಇರೋದು ಸ್ಟೇ ಪ್ರೊಟೆಕ್ಟೆಡ್.
ಸೊ ನಿಮ್ಮ ಪ್ರೊಟೆಕ್ಷನ್ಗೋಸ್ಕರ ಈವಿಲ್ ಐ ಬ್ರೇಸ್ಲೆಟಾರ ಹಾಕ್ಕೊಳ್ಳಿ, ಅಥವಾ 7 ಚಕ್ರ ಈವಿಲ್ ಐ ವಿತ್ ಈವಿಲ್ ಐ 7 ಚಕ್ರ ಬ್ರೇಸ್ಲೆಟಾರ ಹಾಕ್ಕೊಳ್ಳಿ. ಟರ್ಮೋಲಿನ್ನ ನಿಮ್ಮ ಪಿಲ್ಲೋ ಕೆಳಗೆ ಇಟ್ಕೊಳ್ಳಿ, ಬಿಕಾಸ್ ನಿಮ್ಮ ಪ್ರೊಟೆಕ್ಷನ್ ತುಂಬ ಇಂಪಾರ್ಟೆಂಟ್ ಇದೆ. ಆ್ಯಂಡ್ ಆ ಪ್ರೊಟೆಕ್ಷನ್ ಬಿಟ್ಟು ನಿಮ್ಮ ಅವೇರ್ನೆಸ್, ಅಂದರೆ ನೀವು ಯಾರನ್ನು ನಂಬ್ತಾ ಇದ್ದೀರಾ, ನಿಮ್ಮ ಸುತ್ತಮುತ್ತ ಏನು ನಡೀತಾ ಇದೆ, ನ್ಯೂಸಲ್ಲಿ ಏನು ನಡೀತಾ ಇದೆ, ಬ್ರಹ್ಮಾಂಡದಲ್ಲಿ ಏನು ನಡೀತಾ ಇದೆ, ಎವ್ರಿಥಿಂಗ್ ಈಸ್ ಇಂಪಾರ್ಟೆಂಟ್. ಈಚ್ ಆ್ಯಂಡ್ ಎವ್ರಿ ಬಿಟ್ ಈಸ್ ಇಂಪಾರ್ಟೆಂಟ್. ಸೊ ಅಕ್ಕಪಕ್ಕ ಸುತ್ತಮುತ್ತ ಏನು ನಡೀತಾ ಇದೆ ಅದ್ರ ಕಡೆ ಗಮನ ಕೊಡಿ. ಪಾಯಿಂಟ್ ನಂಬರ್ 3, ಅವೇರ್ನೆಸ್ ತುಂಬ ಇಂಪಾರ್ಟೆಂಟ್ ಇದೆ. ನಿಮ್ಮ ಪ್ರೊಟೆಕ್ಷನು ತುಂಬ ಇಂಪಾರ್ಟೆಂಟ್ ಇದೆ. ಸೊ ನಿಮ್ಮನ್ನು ನೀವು ಪ್ರೊಟೆಕ್ಟೆಡ್ ಆಗಿ ಇಟ್ಕೊಳ್ಳಿ. ಓಕೆ, ಸೊ ವಿಘ್ನೇಶ್ವರ ಏಂಜಲ್ಸ್ ಯೂನಿವರ್ಸ್ ದಯವಿಟ್ಟು ಪಾಯಿಂಟ್ ನಂಬರ್ 3, ಯಾರು ಈವಿಲ್ ಐನ ಚಾಯ್ಸ್ ಮಾಡ್ಕೊಂಡಿದ್ದಾರೋ ಅವರ ಕನೆಕ್ಷನ್ ಬಗ್ಗೆ ದಯವಿಟ್ಟು ತಿಳಿಸಿ. ಅವರ ಕನೆಕ್ಷನ್ ಬಗ್ಗೆ ದಯವಿಟ್ಟು ತಿಳಿಸಿ. ಮೇನ್ ಫೀಮೇಲ್ ಆ್ಯಂಡ್ ಬಾಟಮ್ ಆಫ್ ದ ಡೆಕ್ ಇಸ್ ಮೇನ್ ಮೇಲ್, ಬಾಟಮ್ ಆಫ್ ದ ಡೆಕ್ ಇಸ್ ಮೇನ್ ಫೀಮೇಲ್. ಮ್ಯಾರೇಜ್, ಓಕೆ. ಕೋರ್ಟ್ ಹೌಸ್, ಓಕೆ. ಕಂಪ್ಲೀಟ್ ಥರ್ಡ್ ಪಾರ್ಟಿ ಸಿಚುವೇಶನ್. ಓಕೆ, ಈ ಪರ್ಸನ್ ಪ್ರಾಬಬಲಿ ಆಲ್ರೆಡಿ ಒಂದು ಕಮಿಟೆಡ್ ರಿಲೇಷನ್ಶಿಪ್ಪಲ್ಲಿ ಇದ್ದಾರೆ, ಅಥವಾ ನೀವಿದ್ದೀರಾ, ಅಥವಾ ಇಬ್ಬರು ಇದ್ದೀರಾ. ಆ್ಯಂಡ್ ಎಲ್ಲೋ ಒಂದು ಕಡೆ ಸಮಾಜದ ಒಂದು ಒತ್ತಡದಲ್ಲಿ ನೀವು ಜೊತೆಗಿರೋದಕ್ಕಾಗೋಗ್ತಾ ಇಲ್ಲ, ಅಥವಾ ಯಾರೋ ಈ ಒಂದು ಕನೆಕ್ಷನ್ನ ಹಾಳು ಮಾಡೋಕ್ಕೆ ನೋಡ್ತಾ ಇದ್ದಾರೆ. ಸೊ ನೀವು ಗಂಡ ಹೆಂಡತಿ ಆಗಿದ್ರೆ ಪ್ರಾಬಬಲಿ ಪರ್ಸನ್ನು ಅಥವಾ ಬೇರೆ ಯಾರೋ ಈ ಕನೆಕ್ಷನ್ನ ಹಾಳು ಮಾಡೋದಕ್ಕೆ ನೋಡ್ತಾ ಇದ್ದಾರೆ. ಆ್ಯಂಡ್ ಈ ಪರ್ಸನ್ ನಿಮಗೆ ಸಿಗ್ತಾರೆ, ಬಟ್ ಔಟ್ಕಮ್ ಈಸ್ ಲವರ್ಸ್. ನೀವು ಈ ಒಂದು ಕನೆಕ್ಷನಲ್ಲಿ ಮದುವೆ ಬೇಕು ಅಂತಿದ್ರೆ ಈ ಪರ್ಸನ್ ಖಂಡಿತ ನಿಮಗೆ ಸುಮ್ಮನೆ ಮದುವೆ ಆಗ್ಬೋದು ಹೊರತು ಲೀಗಲಿ ನಿಮ್ಮಲ್ಲಿ ಯಾವುದೇ ಥರದ ಒಂದು ಸಂಬಂಧ ಇರೋದಿಲ್ಲ. ಬಿಕಾಸ್ ಇಲ್ಲಿ ಸಾಮಾಜಿಕ ಒತ್ತಡ ಹಾಗೂ ಇವರ ಒಂದು ಕನೆಕ್ಷನ್ ಏನಿದೆಯಲ್ಲ, ಇದು ಡಿವೈನ್ ಕೌಂಟರ್ ಪಾರ್ಟ್ ಕನೆಕ್ಷನ್ ಇದೆ. ಆ್ಯಂಡ್ ನಿಮ್ಮನ್ನು ಇದ್ರ ಮಧ್ಯದಲ್ಲಿ ತರೋದ್ರಿಂದ ಈ ಪರ್ಸನ್ ಲೈಫಲ್ಲಿ ಇರೋ ಮಕ್ಕಳಿರ್ಬೋದು, ಅಥವಾ ಏನೋ ಒಂದು ಡಿಸ್ಬ್ಯಾಲೆನ್ಸ್ ಆಗ್ತಾ ಇದೆ. ಆ್ಯಂಡ್ ಅದನ್ನು ಆಗೋದಕ್ಕೆ ಅವ್ರಿಗೆ ಇಷ್ಟ ಇಲ್ಲ. ನೋ ಮ್ಯಾಟ್ರ್ ಈ ಪರ್ಸನ್ ನಿಮ್ಮ ಲೈಫಲ್ಲಿ ಫಾಲ್ಸ್ ಪರ್ಸನ್ ಥರನೇ ಇರ್ತಾರೆ. ಓಕೆ, ಸೊ ಅಥವಾ ನೀವು ಇಲ್ಲ ಇವ್ರ ಲೈಫಲ್ಲಿ ಒಬ್ಬ ಫಾಲ್ಸ್ ಪರ್ಸನ್, ಅಥವಾ ಅವರು ನಿಮ್ಮ ಲೈಫಲ್ಲಿ ಥರ್ಡ್ ಪಾರ್ಟಿ, ಅಥವಾ ನೀವು ಅವ್ರ ಲೈಫಲ್ಲಿ ಥರ್ಡ್ ಪಾರ್ಟಿ. ಓಕೆ, ಕನೆಕ್ಷನ್ ಇಲ್ಲಿ ಲವರ್ಸ್ ಇದೆ. ಪ್ರಾಬಬಲಿ ನೀವು ಫಿಸಿಕಲ್ ಇಂಟಿಮೆಸಿ, ಇಟ್ಸ್ ಅ ಡಿಸ್ಕ್ಲೇಮರ್ ಅಗೇನ್, 18+ ರೀಡಿಂಗ್. ಓಕೆ, ಅಥವಾ ಜಸ್ಟ್ ಅನ್ ಅಟ್ಯಾಚ್ಮೆಂಟ್ ಇರುತ್ತೆ. ಓಕೆ, ದೇರ್ ವಿಲ್ ಬಿ ನೋ ಸ್ಟ್ರಾಂಗ್ ಇದು ಇರೋದಿಲ್ಲ. ಓಕೆ, ಸದ್ಯಕ್ಕೆ. ಓಕೆ, ಇಫ್ ಇಟ್ ಆಲ್ ಈ ಪರ್ಸನ್ ಡಿಸೈಡ್ ಮಾಡಿದ್ರು, ಓಕೆ, ಅವ್ರ ಲೈಫಲ್ಲಿ ಯಾರಿದ್ದಾರೋ ಅವ್ರನ್ನ ಬಿಟ್ಟು ನಿಮ್ಮನ್ನು ಅವರು ಲೀಗಲಿ ಅವರಲ್ಲಿಂದ ಕ್ಲಿಯರಾಗಿ ಸಪ್ರೇಟಾಗಿ ನಿಮ್ಮ ಕಡೆ ಬರೋದಾದರೆ ಖಂಡಿತ ಆಗಬಹುದು. ಓಕೆ, ಸೊ ಅದಂತೂ ಇದೆ, ಬಟ್ ಅರ್ಧಂಬರ್ಧ ಇಟ್ಸ್ ನಾಟ್ ವರ್ಕಿಂಗ್. ಓಕೆ, ನಿಮ್ಮ ಜಾಗ ಎಲ್ಲಿರುತ್ತೋ ಅಲ್ಲೇ ಇರುತ್ತೆ, ಅವ್ರ ಜಾಗ ಎಲ್ಲಿರುತ್ತೋ ಅಲ್ಲೇ ಇರುತ್ತೆ. ಸೊ ದೇರ್ ಈಸ್ ಚೇಂಜಸ್ ಕಮ್ಮಿಂಗ್ ಇನ್ ಯುವರ್ ಲೈಫ್. ಸಡನ್ ಚೇಂಜಸ್ ಬರಬಹುದು. ಓಕೆ, ಸಡನ್ನಾಗಿ ಈ ಪರ್ಸನ್ ನಿಮ್ಮ ಹತ್ರ ಬರಬಹುದು. ಆ್ಯಂಡ್ ಹಿ ಮೈ ಟೆಲ್, ಒಂದು ಕನೆಕ್ಷನ್ನ ನಾನು ಕಂಪ್ಲೀಟಾಗಿ ತೆಕ್ಕೊಂಡಿದ್ದೀನಿ, ಐ ವಾಂಟ್ ಯು ಆ್ಯಂಡ್ ಯು ಅಲೋನ್ ಇನ್ ಮೈ ಲೈಫ್ ಅನ್ನೋದು. ಸೊ ದೇರ್ ಈಸ್ ಅ ಸಡನ್ ಚೇಂಜಸ್. ಓಕೆ, ಯಾ, ನಿಮ್ಮ ಮತ್ತು ಈ ಪರ್ಸನ್ ಮಧ್ಯದಲ್ಲಿ ಫ್ಯಾಮಿಲಿ ಆ್ಯಂಡ್ ಮ್ಯಾರೇಜ್ ಅಂತೂ ಇದೆ. ಬಟ್ ಒನ್ ಥಿಂಗ್ ಈಸ್, ಈ ಪರ್ಸನ್ ಒಂದನ್ನು ಕ್ಲಿಯರಾಗಿ ತೆಗೆದುಹಾಕಬೇಕು. ಆ್ಯಂಡ್ ದೆನ್ ಒಂದು ನಿಮ್ಮ ಸಿಚುವೇಶನ್ ಅಥವಾ ನಿಮ್ಮ ಜೊತೆ ಕ್ಲಿಯರಾಗಿ ಇರಬೇಕು, ಅಥವಾ ನೀವು ಆ ಡಿಸಿಷನ್ಸ್ನ ತೊಗೊಬೇಕು ಇಬ್ಬರಲ್ಲೊಬ್ಬರು. ಓಕೆ, ಸೊ ಕ್ಲಿಯರ್ ಡಿಸಿಷನ್ಸ್ ತುಂಬ ಇಂಪಾರ್ಟೆಂಟ್ ಇದೆ. ಅರ್ಧಂಬರ್ಧ ಡಿಸಿಷನ್ಸ್ನ ತೊಗೊಂಡ್ರಿ ಅಂದರೆ ಲೈಫ್ ಲಾಂಗ್ ಇದು ಅರ್ಧಂಬರ್ಧನೇ ನಡೆಯೋದು. ಓಕೆ,
ಸೊ ಯು ನೀಡ್ ಟು ಟೇಕ್ ಅ ಕ್ಲಿಯರ್ ಕಟ್ ಕ್ಲಾರಿಟಿ ಇಲ್ಲಿ. ಕೋರ್ಟ್ ಹೌಸ್ ಅಗೇನ್ ಇಲ್ಲಿ ಕಮ್ಯುನಿಟಿ ಅಥವಾ ಲಾ ಅಥವಾ ಏನೋ ಒಂದು ಡೈವೋರ್ಸ್ ವಿಚಾರಗಳಿರಬಹುದು. ಸೊ ಅದು ಕ್ಲಿಯರ್ ಆಗಬೇಕು ಫಸ್ಟು, ಆ್ಯಂಡ್ ಆಗುತ್ತೆ ಕೂಡ. ಇಫ್ ಅಟ್ ಆಲ್ ಈ ಪರ್ಸನ್ ಕಂಪ್ಲೀಟಾಗಿ ಡಿಸೈಡ್ ಮಾಡಿದ್ರು ಅಂದರೆ, ಇಫ್ ಅಟ್ ಆಲ್ ದೇರ್ ಈಸ್ ಲೀಗಲ್ ಮ್ಯಾಟರ್ಸ್ ಇದೆ, ಬೇರೆಯವ್ರ ಜೊತೆ ಇದೆ ಅಂದರೆ ಅದನ್ನು ಕ್ಲಿಯರ್ ಮಾಡ್ಕೊಂಡು ನಿಮ್ಮ ಕಡೆ ಬರಬೇಕಾಗತ್ತೆ. ಆ್ಯಂಡ್ ಈ ಪರ್ಸನ್ನ ನೀವು ತುಂಬ ಕ್ಲಿಯರಾಗಿ ನೋಡಬೇಕಾಗತ್ತೆ. ಓಕೆ, ಸೊ ಈ ಪರ್ಸನ್ ಏನಾರ ನಿಮ್ಮಿಂದ ಮುಚ್ಚಿಟ್ಟಿದ್ದಾರಾ ಅಥವಾ ಇಲ್ವಾ ಅನ್ನೋದು ತುಂಬ ಕ್ಲಿಯರಾಗಿ ನೋಡಬೇಕಾಗತ್ತೆ. ಆ್ಯಂಡ್ ಈ ಪರ್ಸನ್ನೇ ನಿಮ್ಮ ಲೈಫಲ್ಲಿ ಡಿಸಿಷನ್ಸ್ನ ತೊಗೊಬೇಕು. ಓಕೆ, ಈ ಪರ್ಸನ್ ತೊಗೊಬೇಕು. ಈ ಪರ್ಸನ್ ತೊಗೊಂಡ್ರೆ ಮಾತ್ರ ನೀವು ಇವ್ರ ಜೊತೆ ಕಂಪ್ಲೀಟಾಗಿ ಕಣ್ಣು ಮುಚ್ಕೊಂಡು ಜೀವನ ಪರ್ಯಂತ ಇರಬಹುದು. ಈ ಪರ್ಸನ್ ಅರ್ಧಂಬರ್ಧ ನಿರ್ಧಾರ ತೊಗೊಂಡ್ರಿ ಅಂದರೆ ನಿಮ್ಮ ಲೈಫಲ್ಲೂ ಅವ್ರು ಅರ್ಧಂಬರ್ಧನೇ ಇರೋದು. ಓಕೆ, ಒಂದು ಈ ಕನೆಕ್ಷನ್ ಎಂಡ್ ಆಗುತ್ತೆ ಅಥವಾ ಈ ಕನೆಕ್ಷನಿನ ಒಂದು ಡಿಫಿಕಲ್ಟ್ ಪಾರ್ಟ್ ಎಂಡ್ ಆಗುತ್ತೆ. ಓಕೆ, ಇಫ್ ಅಟ್ ಆಲ್ ಇಲ್ಲಿ ಗಂಡ ಹೆಂಡತಿಯರ ಮಧ್ಯದಲ್ಲಿ ತುಂಬ ಥರ್ಡ್ ಪಾರ್ಟೀಸ್ ಇದ್ದಾರೆ, ಫ್ಯಾಮಿಲಿ ಮೆಂಬರ್ಸ್ ಇದ್ದಾರೆ ಅಂದರೆ ಎಲ್ಲೋ ಒಂದು ಕಡೆ ನಿಮ್ಮ ಪರ್ಸನಿಗೆ ಗೊತ್ತಾಗುತ್ತೆ ಯಾರೆಲ್ಲ ನಿಮ್ಮ ಇಬ್ಬರ ಮಧ್ಯದಲ್ಲಿ ಕನೆಕ್ಷನ್ ಮಧ್ಯದಲ್ಲಿ ಬಂದಿದ್ದಾರೆ ಅಂತ. ಆ್ಯಂಡ್ ಅವ್ರ ಜೊತೆ ಇವರ ಕನೆಕ್ಷನ್ನ ಕಂಪ್ಲೀಟಾಗಿ ಕಟ್ ಮಾಡಿ ನಿಮ್ಮ ಜೊತೆ ಲೈಫ್ ಲಾಂಗ್ ಇರೋದನ್ನು ಅವರು ನೋಡ್ತಾರೆ. ಓಕೆ, ಸೊ ಇದು ತುಂಬ ಡಿವೈನ್ ಕನೆಕ್ಷನ್ ಇದೆ, ಬಟ್ ಡಿಸಿಷನ್ ಇಂಪಾರ್ಟೆಂಟ್ ಇದೆ. ಓಕೆ, ಆ್ಯಂಡ್ ಒಬ್ಬರ ಕೈಯಲ್ಲಿದೆ, ಅವ್ರು ನೀಟಾಗಿ ತೊಗೊಂಡ್ರೆ ಅದು ಆಗುತ್ತೆ. ಅದು ನೀವಾಗಿರ್ಬೋದು ಅಥವಾ ನಿಮ್ಮ ಪರ್ಸನ್ ಆಗಿರಬಹುದು. ಆ್ಯಂಡ್ ತುಂಬ ಜನಕ್ಕೆ ಈ ಪರ್ಸನ್ ಮದುವೆನ ಮ್ಯಾನಿಫೆಸ್ಟ್ ಮಾಡ್ತಾ ಇದ್ದಾರೆ, ಬಟ್ ಆ ಮದುವೆನೂ ಕೂಡ ಕ್ಲಿಯರ್ ಕಟ್ ಇರಬೇಕು ಅನ್ನೋದು ಇಲ್ಲಿ ತೋರಿಸ್ತಾ ಇದ್ದಾರೆ ಅಷ್ಟೇ. ಓಕೆ, ಸೊ ವಿಘ್ನೇಶ್ವರ ಏಂಜಲ್ಸ್ ಯೂನಿವರ್ಸ್ ನಿಮ್ಮ ಕರೋಲಿ ಬಾಬಾ ಸಾಯಿ ಬಾಬಾ ದಯವಿಟ್ಟು ಈ ಒಂದು ಕನೆಕ್ಷನ್ ಬಗ್ಗೆ ನಿಮ್ಮ ಉತ್ತರ ಏನಿದೆ. ಡೂ ನಾಟ್ ಜಡ್ಜ್, ಫ್ರೀ ಯುವರ್ ಮೈಂಡ್, ಪರ್ಸೆಪ್ಷನ್ಸ್ ಆ್ಯಂಡ್ ಜಡ್ಜ್ಮೆಂಟ್ಸ್. ಓಕೆ, ಸೊ ಯಾರನ್ನೂ ಸಹ ಅವ್ರು ಸರಿ ಅವ್ರು ತಪ್ಪು ಅಥವಾ ಇವ್ರು ಸರಿ ಇದ್ದಾರೆ ಅವ್ರು ಸರಿ ಇಲ್ಲ ಅನ್ನೋದಕ್ಕೆ ಹೇಳಕ್ಕೆ ಹೋಗಬೇಡಿ, ಅಥವಾ ನಿಮ್ಮ ಸಿಚುವೇಶನ್ಸ್ನ ತುಂಬ ಬೇಗ ಜಡ್ಜ್ ಮಾಡೋದಕ್ಕೆ ಹೋಗಬೇಡಿ. ಬಿಕಾಸ್ ಕತ್ಲಾದ್ಮೇಲೆ ಬೆಳಕು ಬರಲೇಬೇಕು, ಆ್ಯಂಡ್ ಬೆಳಕು ಬಂದಮೇಲೆ ಕತ್ಲು, ಆ್ಯಂಡ್ ಅಗೇನ್ ಬೆಳಕು. ಸೊ ಈ ಒಂದು ಸೈಕಲಲ್ಲಿ ನಾವು ಯಾವಾಗಲೂ ಇದ್ದೇ ಇರ್ತೀವಿ, ಯಾವಾಗಲೂ ನಾವು ಖುಷಿಯಾಗೇ ಇರ್ತೀವಿ ಅನ್ನೋದು ಸುಳ್ಳು. ನಮಗೆಲ್ಲ ಗೊತ್ತು ಅನ್ನೋ ಟೈಮಲ್ಲಿ ದೇವರು ಬೇರೆ ಥರ ಪ್ರಾಬ್ಲಮ್ಸ್ನೇ ತಂದಿಡ್ತಾನೆ. ಸೊ ನಾನು ಈ ಥರ ಯೋಚನೆ ಮಾಡಿರಲಿಲ್ವ, ಈ ಥರನೂ ನನಗೆ ಸಮಸ್ಯೆ ಬರುತ್ತೆ ಅನ್ನೋದು. ಸೊ ತುಂಬ ಗಾಂಭೀರ್ಯವಾಗಿ ನಿಮ್ಮ ಜೀವನನ ತಗೊಳ್ಳಿ, ಆ್ಯಂಡ್ ಬೇರೆಯವರು ತುಂಬ ಈಸಿಯಾಗಿ ಜಡ್ಜ್ ಮಾಡೋಕ್ಕೆ ಹೋಗಬೇಡಿ. ಓಕೆ, ಏಂಜಲ್ಸ್ ದಯವಿಟ್ಟು ತಿಳಿಸಿ. ಮೆಡಿಟೇಷನ್ಸ್ ತುಂಬ ಇಂಪಾರ್ಟೆಂಟ್ ಇದೆ, ಮೆಡಿಟೇಷನ್ ಮಾಡಿ. ತುಂಬ ಇಂಪಾರ್ಟೆಂಟ್ ಮಾಡೋದು ಮೆಡಿಟೇಷನ್ ನಿಮಗೆ ತುಂಬ ಒಳ್ಳೊಳ್ಳೆ ಆನ್ಸರ್ಸ್ನ ಕೊಡುತ್ತೆ. ಪೀಸ್ಫುಲ್ ರೆಸೊಲ್ಯೂಷನ್, ಏನೋ ಒಂದು ಕೆಟ್ಟ ಸಮಯ ಮುಗ್ದೋಗುತ್ತೆ. ಆ್ಯಂಡ್ ಅ ಇಯರ್ ಫ್ರಮ್ ನೌ ನಿಮಗೆ ಡಿಸಿಷನ್ಸ್ ತಗೊಳ್ಳೋಕ್ಕೆ ಸ್ಟ್ರಾಂಗ್ ಆಗಿ ನಿಮಗೆ ಗೊತ್ತಾಗುತ್ತೆ. ಓಕೆ, ಆ್ಯಂಡ್ ಎಸ್, ಇಟ್ಸ್ ಅ ಸ್ಟ್ರಾಂಗ್ ಎಸ್. ಓಕೆ, ಸೊ ಇಯರ್ ಫ್ರಮ್ ನೌ ನಿಮ್ಮ ಲೈಫಲ್ಲಿ ಈ ಪರ್ಸನ್ ವಾಪಸ್ ಬರಬಹುದು. ಐ ಡೋಂಟ್ ನೋ, ಅನ್ಲೈಕ್ಲಿ ಇದೆ. ಓಕೆ, ಆ್ಯಂಡ್ ನೀವು ನೋಡಬೇಕಾಗುತ್ತೆ ಈ ಪರ್ಸನ್ ನಿಮ್ಮನ್ನು ಫಿಸಿಕಲಿ ಇಟ್ಕೊಳಕ್ಕೆ ಬರ್ತಾ ಇದ್ದಾರಾ ಅಥವಾ ಕಂಪ್ಲೀಟಾಗಿ ಆ್ಯಸ್ ಅ ಸೋಲ್, ಪ್ಯೂರ್ ಸೋಲ್ ಆ್ಯಸ್ ಅ ವೈಫ್ ನಿಮ್ಮನ್ನು ಇಟ್ಕೊಳಕ್ಕೆ ಬರ್ತಾ ಇದ್ದಾರಾ. ಇಟ್ಸ್ ಅ ಕಂಪ್ಲೀಟ್ ಡಿಸಿಷನ್ಸ್ ನಿಮ್ಮದಾಗಿರುತ್ತೆ. ಆ್ಯಂಡ್ ನಿಮ್ಮ ಹೆಲ್ತ್ ಕೂಡ ಇಂಪ್ರೂವ್ ಆಗುತ್ತೆ. ಇಫ್ ಅಟ್ ಆಲ್ ದೇರ್ ಈಸ್ ಎನ್ ಹೆಲ್ತ್ ಪ್ರಾಬ್ಲಮ್, ನಿಮ್ಮ ಹೆಲ್ತ್ ಕೂಡ ಇಂಪ್ರೂವ್ ಆಗುತ್ತೆ. ಸೊ ಡೋಂಟ್ ವರಿ. ಓಕೆ, ಏನೋ ಒಂದು ನೋ ಅನ್ನೋದು ನಿಮ್ಮ ಲೈಫಲ್ಲಿ ಎಸ್ ಅಂತ ಬದಲಾಗುತ್ತೆ. ಓಕೆ, ಏನೋ ಒಂದು ನಡೆಯೋದೇ ಇಲ್ಲ, ಇದಾಗದ್ದೇ ಇಲ್ಲ ಅನ್ನೋದು ನಡೆಯುತ್ತೆ. ಓಕೆ, ಸೊ ಅನ್ಲೈಕ್ಲಿ ಅದಕ್ಕೆ ಹೇಳೋದು, ಗೊತ್ತಾಗಲ್ಲ, ನಾವು ನೋ ಅಂದ್ಕೊಂಡಿರ್ತೀವಿ, ಬಟ್ ಅದು ಸ್ಟ್ರಾಂಗ್ ಎಸ್ ಆಗಿ ಬದಲಾಗುತ್ತೆ. ಓಕೆ, ಸೊ ಆಲ್ ದಿ ವೆರಿ ಬೆಸ್ಟ್. ಫೈನಲ್ ನಂಬರ್ 3 ಇದು ನಿಮ್ಮ ರೀಡಿಂಗ್ ಆಗಿತ್ತು. ನಿಮ್ಮ ರೀಡಿಂಗ್ ಇಷ್ಟ ಆದಲ್ಲಿ ಪ್ಲೀಸ್ ಲೈಕ್, ಶೇರ್ ಹಾಗೂ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ. ನೆಕ್ಸ್ಟ್ ಟಾಪಿಕ್ ಬಂದರೆ ಮತ್ತೆ ಭೇಟಿ ಆಗೋಣ. ಅಲ್ಲಿವರೆಗೂ ನಮಸ್ತೆ, ಟೇಕ್ ಕೇರ್.